ಇವತ್ತು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೆಲವು ಸ್ವಲ್ಪ ಹಾಕಿದೀವಿ. ಈಗ ಒಂದು ಹಾಫ್ ಅನ್ ಅವರ್ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಆಸ್ ಯೂಶುವಲ್ ಹೇಳ್ತಾ ಇದೀವಿ, ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ, ಇಲ್ಲ ನಮ್ಮ ಸ್ಪರ್ಧಾ ಚಿಗುರು ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಇಲ್ಲಿ ಕಾಣೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲಿಂಕ್ ಬರ್ತದೆ. ಅದ್ರ ಮುಖಾಂತರ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗ್ಬೋದು. ವಾಟ್ಸ್ಆಪ್ಗೆ ನೋಡಿ, ಈ ನಂಬರ್ ನೆನ್ಪಿಟ್ಕೊಳ್ಳಿ, ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆನಾ? ಮಾಡಿದ ತಕ್ಷಣ ಇಮಿಡಿಯೇಟ್ ಲಿಂಕ್ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ಕ್ವಶನ್, ಸರ್ಕಾರದ ಪರವಾಗಿ ಕೃಷಿ ಉತ್ಪನ್ನಗಳ ಖರೀದಿ, ಸಂಗ್ರಹಣೆ, ಚಲನೆ, ವಿತರಣೆ ಮತ್ತು ಮಾರಾಟಕ್ಕೆ ಈ ಕೆಳಗಿನವರಲ್ಲಿ ಯಾರು ಜವಾಬ್ದಾರರು? ನೋಡಿ, 4 ಆಪ್ಷನ್ ನೋಡಿ, ಯಾರಿದೆಲ್ಲ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಆನ್ಸರ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಭಾರತದ ಆಹಾರ ನಿಗಮ. ವೆರಿ ವೆರಿ ಇಂಪಾರ್ಟೆಂಟ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಾರಲ್ಲ, ಇದು ಮೇಲಿನ ಟಾಸ್ಕ್ ಏನೇನಿದೆಯಲ್ಲ, ಖರೀದಿ ಮಾಡೋದು, ಸ್ಟೋರೇಜ್ ಮಾಡೋದು, ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ಯಾರ್ದಪ್ಪ ಅಂತಂದ್ರೆ ಭಾರತದ ಆಹಾರ ನಿಗಮ ಇವ್ರದ್ದು. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದನ್ ಕ್ವಶನ್ ಇದನ್ನ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್, ಜಾಗತಿಕ ಹಸಿವಿನ ಸೂಚಿಯನ್ನು ಯಾರು ಅಭಿವೃದ್ಧಿಪಡಿಸುತ್ತಾರೆ? ಜಾಗತಿಕ ಹಸಿವಿನ ಸೂಚಿಯನ್ನು ಯಾರು ಅಭಿವೃದ್ಧಿಪಡಿಸುತ್ತಾರೆ? ಆಪ್ಷನ್ಸ್ಗಳು ನೋಡಿ. ಸೊ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಇವರು ಹಸಿವಿನ ಸೂಚ್ಯಂಕವನ್ನ ರಿಲೀಸ್ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ IFPRI ಅಂತ ನೆನ್ಪಿಟ್ಕೊಳ್ಳಿ. IFPRI ಅಂದ್ರೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಹಸಿವಿನ ಸೂಚಿಯನ್ನ ರಿಲೀಸ್ ಮಾಡ್ತಾರೆ. ತುಂಬಾ ಸರಿ ಈ ತರ ಸೂಚ್ಯಂಕಗಳು ಕೇಳ್ತಾನೆ ಇರ್ತಾರೆ, ತಿಳ್ಕೊಳ್ಳೇಬೇಕು ನೀವು. ಯಾಕಂದ್ರೆ ಯುನಿಸೆಫ್ ಯಾವುದು, WTO ಏನ್ ಮಾಡ್ತಾರೆ, ಎಕಾನಮಿ ಅಂತಂದ್ರೆ ಸಾಧ್ಯ ಆದಷ್ಟು ಕರೆಂಟ್ ಅಫೇರ್ಸ್ ಕೇಳ್ತಾ ಇರ್ತಾರೆ ನಿಮ್ಗೆ. ಸೊ ಫೋಕಸ್ ಮಾಡ್ಕೊಂಡು ನೋಡಿ. 1 ಸೆಕೆಂಡ್ ಹೋಲ್ಡ್ ಆನ್. ನಿಮ್ ನವೀನ್ ಚಾಟ್ ಮಾಡ್ತಿದ್ದಾರೆ. ಇಂಡಿಯಾದ ರ್ಯಾಂಕ್ 1 or 2 ಅಂತ ಹೇಳ್ತಿದ್ದಾರೆ ನಮ್ಮ ನವೀನ್. ಈಗ ಲೇಟೆಸ್ಟ್ 2020 ಅದು ಅಪ್ಡೇಟ್ ಆಗಿ ರೆಗ್ಯುಲರ್ ಏನಿರುತ್ತೆ ಅಪ್ಡೇಟ್ ಆಗಿ. ಇನ್ ಕೇಸ್ IFPRI ಇದು ಹೆಡ್ ಆಫೀಸ್ ಎಲ್ಲಿ ಅಂತಂದ್ರೆ ವಾಷಿಂಗ್ಟನ್ ಅಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಿದ್ರು ಕೇಳ್ಬೋದು. ಹಂಗ್ರಿ ಇಂಡೆಕ್ಸ್ ಇದನ್ನ ಬಿಡೋದು ವಾಷಿಂಗ್ಟನ್ ಅಲ್ಲಿ ಇದೆ ಹೆಡ್ ಆಫೀಸ್. ಸೊ ಗೊತ್ತಾಯ್ತಲ್ವಾ? ಹಸಿವಿನ ಸೂಚ್ಯಂಕ IFPRI ಅಂತ ಇಟ್ಕೋಬಿಡಿ. ಬಟ್ ಒಂದೊಂದ್ಸರಿ ಫುಲ್ ಫಾರ್ಮ್ಗಳು ಕೇಳ್ಬೋದು. ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. ಡಂಕಲ್ ಡ್ರಾಫ್ಟ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ? ಡಂಕಲ್ ಡ್ರಾಫ್ಟ್ ಕಮೆಂಟ್ ಮಾಡಿ, ನಿಮ್ಮ ಆನ್ಸರ್ಸ್ಗಳನ್ನ ಕಮೆಂಟ್ ಮಾಡಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಂಕಲ್ ಡ್ರಾಫ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ಇದು ಕಮೆಂಟ್ ಮಾಡ್ರಿ ಆನ್ಸರ್ಗಳು. ಎಕಾನಮಿ ಇದ್ರೆಲ್ಲ ಹಿಂದೆ, ಬೇರೆ ಹಿಸ್ಟ್ರಿ ಯಾವ್ದಾರ ಅದು ಇದು ಅಂದ್ರೆ ಬಹಳ ಮುಂದೆ ಇರ್ತಾರೆ. ಎಲ್ಲ ತಪ್ಪ ಆನ್ಸರ್ಗಳು ಟೈಪ್ ಮಾಡೋದು ನೋಡಿ, ಎಲ್ಲ ತಪ್ಪ ಆನ್ಸರ್. ಒಬ್ರು ಓದಿಲ್ಲ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ಒಬ್ರು ಕರೆಕ್ಟ್ ಆನ್ಸರ್ ಮಾಡ್ತಾ ಇಲ್ಲ. ತುಂಬಾ ಫೇಮಸ್ ರೀ ಡಂಕಲ್ ಡ್ರಾಫ್ಟ್. ನೋಡಿ, ಎಲ್ಲ ತಪ್ಪ ಆನ್ಸರ್ ನೋಡಿ. ಕಮೆಂಟ್ ಇದು ನೋಡಿದ್ರೆ, ಇದು ಉರುಗ್ವೆ ಸುತ್ತಿನೊಂದಿಗೆ ಸಂಬಂಧಪಟ್ಟಿರುವಂತದ್ದು ಡಂಕಲ್ ಡ್ರಾಫ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಡಂಕಲ್ ಡ್ರಾಫ್ಟ್ ಅಂತಂದ್ರೆ, ಡಂಕಲ್ ಅನ್ನೋರು ಒಬ್ಬ ಪರ್ಸನ್, ಸ್ವೀಡನ್ ಅವರು. ಮುಂಚೆ ಗ್ಯಾಟ್ ಅಂತ ಇತ್ತು, GATT ಅಂತ ಇತ್ತು, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟಾರಿಫ್ಸ್, ಅಂದ್ರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಗೆ. ಇದನ್ನ ಚೇಂಜ್ ಮಾಡಿ WTO
ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಜಾರಿಗೆ ತರಬೇಕು ಅಂದ್ಬಿಟ್ಟು ಈ ಡಂಕಲ್ ಡ್ರಾಫ್ಟ್ ಅಲ್ಲಿ ಇವರೊಂದು ರೆಡಿ ಮಾಡಿದ್ರು. ಅದು ಎಲ್ಲಿ ಅಂದ್ರೆ ಉರುಗ್ವೆಯಲ್ಲಿ ಡಿಸೈಡ್ ಮಾಡಿದ್ರು. ಉರುಗ್ವೆಯಲ್ಲಿ ಒಂದು ಸೆಷನ್ ನಡೀತು ಅಂತ ಇಟ್ಕೊಡ್ರಪ್ಪ. ಈ ಆರ್ಟ್ಸ್ ಅವರು ಕಾಮರ್ಸ್ ತುಂಬಾ ತಲೆ ಕೆಡ್ಸ್ಕೊಬೇಡಿ. ಈ ಡಂಕಲ್ ಅನ್ನೋರು ಉರುಗ್ವೆಯಲ್ಲಿ ಏನ್ ಮಾಡಿದ್ರು, ಗ್ಯಾಟ್ ಬದಲಾಗಿ WTO ಇದನ್ನ ಪ್ರಸ್ತಾವನೆಗೆ ಮಾಡಿದ್ರು. ಗೊತ್ತಾ, WTO ತುಂಬಾ ಫೇಮಸ್ ಸಂಸ್ಥೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ತುಂಬಾ ಇಂಪಾರ್ಟೆಂಟ್. ಯಾವಾಗ ಜಾರಿಗೆ ಬಂತು ಅಂತ ಕೇಳಿದಾನೆ. ಇದು 1995 ಅಲ್ಲಿ 1995ರಲ್ಲಿ WTO ಬಂದಿದ್ದು. ಇದು ಯಾರ ಪ್ರತಿಫಲ ಅಂತಂದ್ರೆ ಡಂಕಲ್ ಡ್ರಾಫ್ಟ್. ಡಂಕಲ್ ಅನ್ನೋರು ಒಬ್ಬ ವ್ಯಕ್ತಿ, ಅವರು ಉರುಗ್ವೆಯಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದಂಥದ್ದು. ಗ್ಯಾಟ್ ಬದಲಾಗಿ ಕೇಳಿದನ್ ಕ್ವಶನ್, WTO ಯಾವುದರ ಇದ್ರಾಗಿ ಬಂತು ಅಂದ್ರೆ ಗ್ಯಾಟ್ ಬದಲಾಗಿ. ಗ್ಯಾಟ್ ಫುಲ್ ಫಾರ್ಮ್ ಎಲ್ಲ ನೋಡ್ಕೊಳ್ಳಿ, ಆಲ್ರೆಡಿ ನಾನು ಹೇಳಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ವಿಶ್ವ ಬ್ಯಾಂಕಿನ ಮುಖ್ಯ ಕಚೇರಿ ಎಲ್ಲಿದೆ? ವಿಶ್ವ ಬ್ಯಾಂಕ್ನ ಮುಖ್ಯ ಕಚೇರಿ ಎಲ್ಲಿದೆ ನೋಡಿ. ಇದಕ್ಕೆಲ್ಲ ಆನ್ಸರ್ ಟೈಪ್ ಮಾಡ್ಬಿಡ್ತಾರೆ. ವಿಶ್ವ ಬ್ಯಾಂಕ್ನ ಮುಖ್ಯ ಕಚೇರಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ವಾಷಿಂಗ್ಟನ್ DC. ವೆರಿ ವೆರಿ ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಹೆಡ್ ಆಫೀಸ್ ಎಲ್ಲಿದೆ? ವಾಷಿಂಗ್ಟನ್ ಅಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಆಯ್ತಾ. ಇದನ್ನ ಯಾವಾಗ್ಲೂ ರಿಪೀಟ್ ಆಗೋ ಕ್ವಶನ್ಸ್ಗಳು, ನೀವು ನೆನ್ಪಿಟ್ಕೊಂಡ್ಲೇಬೇಕು ಇವನ್ನೆಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ ಮತ್ತೆ ಇನ್ನೊಂದು IMF ಅಂತ ಬರ್ತದೆ, ಇವೆರಡನ್ನು ಕೂಡ ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕರೀತಾರೆ. ಬ್ರಿಟನ್ ವುಡ್ ಟ್ವಿನ್ಸ್ ಕೇಳಿದನ್ ಕ್ವಶನ್ ತುಂಬಾ ಸರಿ. ಈ ವಿಶ್ವ ಬ್ಯಾಂಕ್ ಮತ್ತೆ IMF ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ನಾನು ಹೇಳಕ್ ಹೋಗಲ್ಲ, ನಾನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ಬಿಟ್ಟು. ಅದ್ ಏನೇನ್ ಫಂಕ್ಷನ್ಗಳು ಅದೇನು ಅಂತ ಎಕನಾಮಿಕ್ ಕ್ಲಾಸ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳೋಣ. ಇಲ್ಲೆಲ್ಲ ಡೀಟೇಲ್ ಆಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಬೇರೆ ಕಡೆ ಹೊರಟೋಗ್ತೀವಿ. ಇವೆರಡನ್ನು ಕೂಡ ಬ್ರಿಟನ್ ವುಡ್ ಟ್ವಿನ್ಸ್ ಅಂತಾರೆ. ಟ್ವಿನ್ಸ್ ಅಂದ್ರೆ ಎರಡು ಒಟ್ಟಿಗೆ ಹುಟ್ಟಿದವು ಅಂತ. ಬ್ರಿಟನ್ ವುಡ್ ಅನ್ನೋ ಸಮ್ಮೇಳನದಲ್ಲಿ ವಿಶ್ವ ಬ್ಯಾಂಕ್ ಮತ್ತೆ IMF ಎರಡನ್ನೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಎರಡರೂ ಹೆಡ್ ಆಫೀಸು ಕೂಡ ವಾಷಿಂಗ್ಟನ್ ಅಲ್ಲೇ ಇರೋದು. ಅರ್ಥ ಆಯ್ತಾ? ಎರಡರೂ ಹೆಡ್ ಆಫೀಸ್ ಎಲ್ಲಿದೆ? ವಾಷಿಂಗ್ಟನ್ ಅಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಯಾವಾಗ್ಲೂ ಕೇಳ್ತಾ ಇರ್ತಾನೆ, ವಾಷಿಂಗ್ಟನ್ DC. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ತೆರಿಗೆಯನ್ನು ಕೇಂದ್ರ ಸರ್ಕಾರವು ವಿಧಿಸುತ್ತದೆ ಆದರೆ ರಾಜ್ಯ ಸರ್ಕಾರಗಳು ಸಂಗ್ರಹಿಸಿ ಇಡುತ್ತವೆ? ಆನ್ಸರ್ಸ್ ನ ಟೈಪ್ ಮಾಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಟಾಂಪ್ ಡ್ಯೂಟಿ. ಎಲ್ಲಾ ತೆರಿಗೆನೂ ವಿಧಿಸೋದು, ಏನೇನ್ ತೆರಿಗೆಗಳಿದೆಯಲ್ಲ ನೆನ್ಪಿಟ್ಕೊಂಡ್ಬಿಟ್ಟು, ಎಲ್ಲಾ ತೆರಿಗೆಗಳನ್ನ ವಿಧಿಸೋದು ಕೇಂದ್ರ ಸರ್ಕಾರಗಳು. ಈ ಕೆಲವು ತೆರಿಗೆಗಳಿದೆ ಕೇಂದ್ರ ಸರ್ಕಾರ, ಹೇಳಿದಿನಲ್ಲ, ಎಲ್ಲ ತೆರಿಗೆಗಳನ್ನ ವಿಧಿಸೋದು ಕೇಂದ್ರ ಸರ್ಕಾರ. ಬಟ್ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರನೇ ಫುಲ್ ಬಳಸ್ಕೊಳ್ತದೆ, ಕೆಲವು ತೆರಿಗೆಗಳನ್ನ ಕೇಂದ್ರ ಮತ್ತೆ ರಾಜ್ಯಗಳು ಹಂಚ್ಕೋತವೆ, ಕೆಲವು ತೆರಿಗೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಬಿಟ್ಕೊಡ್ತವೆ. ಸೊ ಇಲ್ಲಿ ಕೇಂದ್ರ ವಿಧಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅಂದ್ರೆ ಕಲೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಂಡಿರೋದು ಸ್ಟಾಂಪ್ ಡ್ಯೂಟಿ ಅಂತ ಅಂದ್ಬಿಟ್ಟು. ಏನು ಸ್ಟಾಂಪ್ ಡ್ಯೂಟಿ ಅಂದ್ರೆ, ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಈಗ ರೆಂಟಲ್ ಅಗ್ರಿಮೆಂಟ್ ಅವು ಇವು ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡಿರ್ತೀರಾ ನೀವು, ಅಂತರ ಮೇಲೆಲ್ಲ ಚಾರ್ಜಸ್ ಆಗ್ತಾ ಇರ್ತಾರಲ್ಲ, ಇದನ್ನೆಲ್ಲ ಸ್ಟೇಟ್ ಗವರ್ಮೆಂಟ್ ಕಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್. ಇನ್ನು ಇವನ್ನೆಲ್ಲ ನೋಡ್ಕೊಳ್ಳಿ, ನಿಗಮ ತೆರಿಗೆ ಅಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್, ಇದೆಲ್ಲ ಸೆಂಟ್ರಲ್ ಅವರೇ ಬಳಸ್ಕೊಳೋದು. ಈ ತರ ಟ್ಯಾಕ್ಸ್ ಗಳ ಬಗ್ಗೆ ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಂತೂ ಯಾವಾಗ್ಲೂ ಕ್ವಶನ್ಸ್ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಷೇರು ಮಾರುಕಟ್ಟೆಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ? ನೋಡಿ ಆನ್ಸರ್ಗಳು ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಷೇರು ಮಾರುಕಟ್ಟೆಗಳ ಕಾರ್ಯವನ್ನ ನಿಯಂತ್ರಿಸುತ್ತದೆ?
ಸೊ ಕೆಲವ್ರು ಆನ್ಸರ್ಗಳು ನೋಡಿ, ಯಾರು ಕರೆಕ್ಟ್ ಹಾಕಲ್ಲ, ಏನು ಮಾಡಕ್ಕಾಗಲ್ಲ. ನೋಡಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಗಳು ನೋಡಿ, ಶೇರ್ ಮಾರ್ಕೆಟ್ ನ ನಿಯಂತ್ರಣ ಮಾಡೋದು ಯಾರು ಅಂದ್ಬಿಟ್ಟು. MRTP ಅಂತಂದ್ರೆ ಫುಲ್ ಫಾರ್ಮ್ ಗಳು ಗೊತ್ತಿರ್ಬೇಕು ನಿಮಗೆ. ಸಾಧ್ಯವಾದಷ್ಟು ನೀವು ಕನ್ನಡದಲ್ಲಿ ಓದಕ್ ಹೋಗ್ಬೇಡಿ, ಇದನ್ನ ಇಂಗ್ಲಿಷ್ ಅಲ್ಲೇ ತಿಳ್ಕೊಳ್ಳಿ. MRTP ಗೆ ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಮಾನೋಪೊಲಿಸ್ಟಿಕ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅನ್ಬಿಟ್ಟು. ಅಂದ್ರೆ ವ್ಯಾಪಾರದ ಬಗ್ಗೆ, ವ್ಯಾಪಾರ ಹೆಂಗಿರ್ಬೇಕು ಅದ್ರ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಅನ್ಬಿಟ್ಟು. ಇನ್ನ ಫೆರಾ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಅನ್ಬಿಟ್ಟು. ಅದೇ ಫೆಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ಬಿಟ್ಟು. ಅದನ್ನು ಅವೆಲ್ಲ ತುಂಬಾ ನೀವು ಏನ್ ತಲೆ ಕೆಡ್ಸ್ಕೊಂಡ ಆಕ್ಟ್ ಅಲ್ಲಿ ಏನಿದೆ ಅಂತ ಓದಕ್ ಹೋಗ್ಬೇಡಿ ನೀವು. ಅದು ಫಾರಿನ್ ಎಕ್ಸ್ಚೇಂಜ್ ಸಂಬಂಧಪಟ್ಟಂಗೆ ಇವೆರಡು ಕೂಡ. MRTP ಅನ್ನೋದು ಈ ಟ್ರೇಡ್ ಗೆ ಸಂಬಂಧಪಟ್ಟಂಗೆ, ಆಯ್ತಾ. ಇದು ಯಾವಾಗ ಇಸ್ವಿಗಳು ಏನ್ ಬೇಕಾದ್ರೂ ಕೇಳ್ಬೋದಪ್ಪ. ಇತ್ತೀಚಿನ KS ಪೇಪರ್ ನೋಡ್ರಿ ಏನ್ ಬೇಕಾದ್ರೂ ಕೇಳ್ತಾ ಇದಾರೆ ನೋಡಿ. ಈ ಟರ್ಮ್ಸ್ ಎಲ್ಲ ಫೆಮಾ ಅಂತ ಬಳಸ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಾಗತ್ತೆ, ಓಕೆನಾ. ಎಕನಾಮಿ ಓದ್ಬೇಕಾದ್ರೆ ಕೆಲವರಿಗೆ ಎಕನಾಮಿ ಕ್ಲಾಸ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಈ ಫೆರಾ ಅಂದ್ರೆ ಏನು, ಅದ್ರಲ್ಲಿ ಏನ್ ಪಾಯಿಂಟ್ಸ್ ಇದೆ, ಫೆಮಾ ಅಂದ್ರೆ ಏನು, ಏನ್ ಮಾಡುತ್ತೆ, MRTP ಅಂದ್ರೆ ಏನು, ಅದೇನ್ ಮಾಡುತ್ತೆ, ಸ್ವಲ್ಪ ನೀವೇನಲ್ಲಿ ದೊಡ್ಡದಾಗಿ ನೀವಲ್ಲಿ ಹೋಗ್ಬಿಟ್ಟು ನಾಳೆ ಎಸೆ ಬರಿಬೇಕು MRTP ಬಗ್ಗೆ ಎಸೆ ಬರೀರಿ ಅಂತ ಯಾರು ಕೇಳಲ್ಲ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಯಾವುದು ಅಲ್ಲ, ಇಲ್ಲಿ ಯಾವುದು ಇಲ್ಲ. ಶೇರ್ ಮಾರ್ಕೆಟ್ ನಿಯಂತ್ರಣ ಮಾಡೋದು ಯಾರು, ಸೆಬಿ. ವೆರಿ ಇಂಪಾರ್ಟೆಂಟ್. ಶೇರ್ ಮಾರ್ಕೆಟ್ ನ ನಿಯಂತ್ರಣ ಮಾಡೋದು ಯಾರು, ಸೆಬಿ. ಸೊ ಇಲ್ಲಿ ಆಪ್ಷನ್ ಇಲ್ಲ, ಅದಕ್ಕೋಸ್ಕರ ನೀವು ಇಲ್ಲಿ ಯಾವುದು ಅಲ್ಲ ಅನ್ನೋದನ್ನ ಚೂಸ್ ಮಾಡ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಶೇರ್ ಮಾರ್ಕೆಟ್ ನೆಲ್ಲ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ಬಿಟ್ಟು. ಆಮೇಲೆ ಪ್ರತಿಯೊಂದಕ್ಕೆ ಸರ್ ಇದು ಫುಲ್ ಫಾರ್ಮ್ ಹೇಳಿದ ಸರ್ ಅಂತ ಅನ್ಕೋ ಕೂತ್ಕೋಬೇಡಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಅಲ್ಪಾವಧಿಯ ಸಾಲವನ್ನು ನೀಡುವ ದರ ಏನಂತ ಕರೀತಾರೆ ಅಂತ. ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಸಾಲ ಕೊಡ್ತದೆ, ಅಲ್ಪಾವಧಿ ಸಾಲ. ಯಾವುದು ನೋಡಿ, ಎಷ್ಟೋ ಜನಕ್ಕೆ ಈ ಟರ್ಮ್ಗಳೇ ಕೇಳಿಲ್ಲ ಅವರು. ಎಕಾನಮಿ ಮಾಡಿದ್ದಾರೆ, ಇದು ಏನಪ್ಪ ರಿವರ್ಸ್ ರೆಪೋ ಏನೇನೋ ಇದೆಯಲ್ಲ ಅನ್ನತ್ರ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ರೆಪೋ ರೇಟ್ ಅನ್ಬಿಟ್ಟು. ರೆಪೋ ದರ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಸಾಲ ಕೊಡೋದನ್ನ ರೆಪೋ ರೇಟ್ ಅಂತಾರೆ. ಇದನ್ನ ಡಿಟೈಲ್ ಆಗಿ ಕೆಲವು ಟರ್ಮ್ಸ್ ಬರ್ತದೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ ರೇಟ್ ಅಂತ ಎಲ್ಲ ಬರ್ತದೆ. ಏನಪ್ಪ ರೆಪೋ ರೇಟ್ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಹೇಳಿರ್ತೀನಿ ನಾನು, ಅದ್ ಕ್ಲಾಸ್ ಮಾಡ್ಬೇಕಾದ್ರೆ ಫುಲ್ ಡಿಟೈಲ್ ಆಗಿ ಹೇಳ್ತೀನಿ. ಅದ್ರ ಬಗ್ಗೆನೆ ಕೆಲವು ಪಾಲಿಸೀಸ್ ಇದೆ, ಅಲ್ಲಿ ತಿಳ್ಕೊಳ್ಳೋಣ. ಏನಿಲ್ಲ, ಕೆಲವು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ತದಲ್ಲ, ಇಲ್ಲೊಂದು ಬ್ಯಾಂಕ್ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವ್ ಯಾವ್ದು ಇರೋ ಅಂತದ್ದು, ಯಾವ್ದು SBI, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್. RBI ನವರು ಇವ್ರಿಗೆ ಸಾಲ ಕೊಡ್ತಾರೆ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ. ಏನೋ ಫಾರ್ ಎಕ್ಸಾಂಪಲ್ ಏನೊಂದು 5% ಅಲ್ಲಿ ಸಾಲ ಕೊಡ್ತಾರೆ. ಸೊ ಇವರು ಕಮರ್ಷಿಯಲ್ ಬ್ಯಾಂಕ್ಸ್ ಅದನ್ನ ಜನಗಳಿಗೆ ಕೊಡ್ತಾರೆ. ಈಗ ತುಂಬಾ ಸರಿ ಕೇಳ್ತಿರ್ತಾನೆ, ಈ ಮಾರುಕಟ್ಟೆಯಲ್ಲಿ ಹಣಕಾಸು ನಿಯಂತ್ರಣ ಮಾಡಬೇಕು. ಈಗ ಜನ ಏನು ಪರ್ಚೇಸ್ ಮಾಡ್ತಿರಲ್ಲ, ಎಲ್ಲ ಜನಗಳ ಹತ್ರ ದುಡ್ಡಿಲ್ಲ ಅನ್ಕೊಳ್ಳಿ. ಈಗ ಲಾಕ್ ಡೌನ್ ಟೈಮು, ದುಡ್ಡೇ ಇಲ್ಲ ಅಂತ ಟೈಮಲ್ಲಿ ಯೋಚನೆ ಮಾಡುತ್ತೆ ಗೌರ್ಮೆಂಟ್ ಅಂದ್ರೆ RBI ಇದ್ರು ಏನ್ ಮಾಡ್ತಾರೆ ನೋಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ 5% ಇದ್ರೆ ಇವ್ರು ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಂಡು ನಮಗೆ ಎಷ್ಟೋ ಪರ್ಸೆಂಟ್, ಒಂದು 6%ಗೆ ಬಡ್ಡಿ ಕೊಡ್ತಾರೆ ಅಂತ, ಪರ್ಸನಲ್ ಲೋನ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಇದು ಚೇಂಜ್ ಆಗ್ತಿರುತ್ತೆ. ಈ ರೆಪೋ ರೇಟು, ಬ್ಯಾಂಕ್ ದರ, ಇವನ್ನೆಲ್ಲ ರಿವರ್ಸ್ ರೆಪೋ ದರ ಅವಾಗ ರಿಲೀಸ್ ಮಾಡ್ತಾ ಇರ್ತಾರೆ RBI ನವರು. ನೀವು ಅದೇನು ಅಂತ ತಿಳ್ಕೊಳ್ಳಿ, ಮಗಪ್ ಮಾಡಕ್ ಹೋಗ್ಬೇಡಿ ಎಷ್ಟಿರುತ್ತೆ ಅಂತ ಅನ್ಬಿಟ್ಟು. ಸೊ ಅಬ್ಸರ್ವ್ ಮಾಡ್ತಾರೆ ಈ ರೇಟ್ಗಳನ್ನ, ನಂಬರ್ಸ್ ಇರುತ್ತಲ್ಲ, ಇದನ್ನ ಇಟ್ಕೊಂಡು ಮೈನ್ ಟೂಲ್ ಯಾವ್ದಪ್ಪ, ಎಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಹಣಕಾಸು ನಿಯಂತ್ರಣ ಎಲ್ಲ ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ರೆಪೋ ದರ. ಮೈನ್ ಆಗಿ ಈ ಟೂಲ್ ನ ಬಳಸ್ತಾರೆ ನೋಡಿ. ಇಲ್ಲಿ 5% ಇರೋದನ್ನ ಮಾರ್ಕೆಟ್ ಅಲ್ಲಿ ಯಾರು ದುಡ್ಡೇ ಖರ್ಚು ಮಾಡ್ತಿಲ್ಲ ಅಂದ್ರೆ 4% ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಕಮ್ಮಿ ಮಾಡ್ತಾರೆ. ಅವಾಗ ಈ ಬ್ಯಾಂಕ್ನವರು ಕಮ್ಮಿ ಮಾಡ್ತಾರೆ. ಯಾವಾಗ ಇಂಟ್ರೆಸ್ಟ್ ಕಮ್ಮಿ ಅಂತ ಗೊತ್ತಲ್ಲ ನಮ್ ಜನ, ಸ್ವಲ್ಪ ಒಂಚೂರು ಬಡ್ಡಿ ಕಮ್ಮಿ ಅಂದ್ರೆ ರೆಡಿ, ನಾನೇ ಕಾರ್ ತಗೋಬೇಕು, ಮನೆ ತಗೋಬೇಕು, ಅಲ್ಲಿ ಫಾರಿನ್ ಟೂರ್ ಹೋಗ್ಬೇಕು, ಈ ತರ ಎದ್ಬಿಡ್ತಾರೆ. ಸೊ ಇನ್ನೊಂದು ಕಂಡೀಷನ್ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಅಲ್ಲಿ ಏನ್ ಸಾಮಾನ್ಯ ಸಿಕ್ಕಿಲ್ಲ ಅಂದ್ರೆ ಎಲ್ಲರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಸೊ ಅವಾಗ ಏನ್ ಮಾಡ್ತಾರೆ, ಇದನ್ನ ಸಡನ್ ಆಗಿ ರೈಸ್ ಮಾಡ್ತಾರೆ, ಹೆವಿ ಮಾಡ್ತಾರೆ. ಅವಾಗ ರೆಪೋ ರೇಟ್ ನ ಜಾಸ್ತಿ ಮಾಡ್ಬಿಡ್ತಾರೆ, ಒಂದ್ 8% ಮಾಡ್ಬಿಡ್ತಾರೆ ಅನ್ಕೊಳ್ಳಿ.
ಅವಾಗ ಸಾಲ ತಗೊಳೋರು ಬ್ಯಾಂಕ್ ರೆಪೋ ರೇಟ್ ಅಂದ್ರೆ ಬಡ್ಡಿ ಜಾಸ್ತಿ ಇದೆ, ಈಗ ಸದ್ಯಕ್ಕೆ ಏನು ವ್ಯವಹಾರ ಮಾಡಕ್ ಹೋಗ್ಬಾರ್ದು, ಏನು ಬೈ ಮಾಡಕ್ ಹೋಗ್ಬಾರ್ದು, ದುಡ್ಡು ಕಳೆಯಕ್ ಹೋಗ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಖರ್ಚು ಮಾಡೋದನ್ನ ಕಮ್ಮಿ ಮಾಡ್ತಾರೆ. ಅದು ಬಿಡಿ, ಇಲ್ಲಿ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈ ಟಾಪಿಕ್ಗಳು ಬಂದಾಗ ಎಲ್ಲ ಒಟ್ಟಿಗೆ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವಂತ ಒಂದು ಶಾರ್ಟ್ ಟರ್ಮ್ ಲೋನ್ ಅಂತ ಇಟ್ಕೊಳ್ಳಿ, ಅಲ್ಪಾವಧಿ ಸಾಲ. ಯಾವುದು? ರೆಪೋ ರೇಟ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಕೇಳ್ತಾನೆ ಇರ್ತಾನೆ. ಅಂದ್ರೆ ಇದೇ ಮೈನ್ ನಮ್ಮ ಮಾರ್ಕೆಟ್ ಅಲ್ಲಿ ಹಣದ ಫ್ಲೋ ಬೇಕು ಅಂದಾಗ ಇದ್ ಮಾಡೋದಕ್ಕೆ, ಬೇಡ ಅಂದಾಗ ರೈಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇದು ರೆಪೋ ರೇಟ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಸರ್ಕಾರವು ತನ್ನ ಕರೆನ್ಸಿಯನ್ನು ಅಪಮೌಲ್ಯಗೊಳಿಸುವುದು ಏಕೆ? ಸರ್ಕಾರವು ತನ್ನ ಕರೆನ್ಸಿಯನ್ನು ಅಪಮೌಲ್ಯಗೊಳಿಸುವುದು ಏಕೆ? ಆನ್ಸರ್ಸ್ ಟೈಪ್ ಮಾಡಿ. ನೋಡಿ, ಎಕಾನಮಿ ನೋಡ್ತಿದ್ದೀನಲ್ಲ, ಎಲ್ಲ ಡಲ್ ಇದ್ದೀರಪ್ಪ, ಸಿಕ್ಕಾಪಟ್ಟೆ ಡಲ್ ಇದ್ದೀರಾ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು? A and B. ಅಂದ್ರೆ ಸರ್ಕಾರ ತನ್ನ ಕರೆನ್ಸಿ ಅಪಮೌಲ್ಯ ಅಂದ್ರೆ ಕಮ್ಮಿ ಮಾಡೋದು ಅಂತ ಅಲ್ಲ. ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ರಫ್ತು ಹೆಚ್ಚಿಸೋದಕ್ಕೆ, ಆಮದು ಕಡಿಮೆ ಮಾಡೋಕೆ. ಏನ್ ಅಪಮೌಲ್ಯ ಮಾಡೋದು, ಡಿವ್ಯಾಲ್ಯೂಯೇಷನ್ ಮಾಡೋದು ಅಂದ್ರೆ ಅಪಮೌಲ್ಯ ಮಾಡೋದು ಏನು ಅಂತಂದ್ರೆ, ನೋಡಿ ಹೇಳ್ತೀನಿ. ಸರ್ಕಾರ ಬೇಕು ಅಂತಾನೆ, ಈಗ ಫಾರ್ ಎಕ್ಸಾಂಪಲ್ $1ಗೆ 70 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. $1ಗೆ 70 ರೂಪಾಯಿ ಇದೆ. ಸೊ ನೀವೇನ್ ಮಾಡ್ತಿದ್ದೀರಾ, ಕಮ್ಮಿ ಇದೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಫಾರಿನ್ ಇಂದ ತರಿಸೋದು, ಲ್ಯಾಪ್ಟಾಪ್ಗಳು ತರಿಸೋದು, ಮೊಬೈಲ್ ಫೋನ್ಸ್ ತರಿಸೋದು, ಬೇಕಾದ್ನೆಲ್ಲ ತರಿಸ್ತಾ ಇರ್ತೀರಾ. ಆಮೇಲೆ ಇವರು ಇಲ್ಲಿಂದ ಎಕ್ಸ್ಪೋರ್ಟ್ಗೂ ಕಳಿಸ್ತಾ ಇರ್ತಾರೆ, ಇಲ್ಲಿ ನಮ್ ದೇಶದಿಂದ 70 ರೂಪಾಯಿಗೆ ಕಳಿಸ್ತಾ ಇರ್ತಾರೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಗೌರ್ಮೆಂಟ್ ಏನಂತಾರೆ, ಇದೇನು ಎಲ್ಲ ಜನ ಎಲ್ಲ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಿದ್ದಾರೆ ಬೇರೆ ಬೇರೆ ಕಡೆಯಿಂದ, ಬೇರೆ ದೇಶದಿಂದ ಎಲ್ಲ ಅನ್ಬಿಟ್ಟು ಈ ಡಾಲರ್ ರೇಟ್ ನ ನಮ್ಮವರು ಅದೇನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ ಮಾಡಲ್ಲ. ಬೇಕು ಅಂತ ನಾವು 100 ರೂಪಾಯಿ ಕೊಡ್ತೀವಿ ಅಂತಾರೆ, ಬೇಕು ಅಂತಾನೆ. ಈಗ 100 ರೂಪಾಯಿ, $1 = 100 ರೂಪಾಯಿ ಅಂತ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? $1 = 100 ರೂಪಾಯಿ ಅಂತ ಅಂದಾಗ ನೀವೇನ್ ಮಾಡ್ತೀರಾ, ಒಂದ್ ಲ್ಯಾಪ್ಟಾಪ್ ತರ್ಸಕ್ ಹೋಗ್ತೀರಾ. ಅವಾಗ ಮೊನ್ನೆ $1 ಎಷ್ಟು 70 ರೂಪಾಯಿ ಇತ್ತು, 100 ರೂಪಾಯಿ. ಬೇಡ ಕಾಸ್ಟ್ಲಿ ಆಗ್ಬಿಟ್ಟಿದೆ, ತರ್ಸ್ಕೊಳೋದ್ ಬೇಡ, ಕಮ್ಮಿ ಆದ್ಮೇಲೆ ನೋಡೋಣ ಅಂತ ಅಂತೀರಾ. ಅವಾಗ ಏನಾಗುತ್ತೆ, ಆಮದು ನಿಂತೋಗ್ಬಿಡ್ತದೆ. ಅಂದ್ರೆ ನೀವು ತರ್ಸ್ಕೊಳಕ್ ಹೋಗಲ್ಲ ನೀವು, ಕರೆಕ್ಟ್ ಅಲ್ವಾ? ಡಾಲರ್ ರೇಟ್ ಜಾಸ್ತಿ ಆಯ್ತು ಅಂದಾಗ ನೀವೇನ್ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ ಪ್ಲಾನ್ ನ. ಬೇಡ, ಈಗ ತರ್ಸ್ಕೊಳೋದ್ ಬೇಡ, ಮುಂದೆ ನೋಡ್ಕೊಳೋಣ ಟೈಮ್ ಸಿಕ್ದಾಗ ಅಂದ್ಬಿಟ್ಟು ಸುಮ್ನೆ ಆಗ್ತೀರಾ. ಇದು ಆಮದು ಕಡಿಮೆ ಆಗ್ಬಿಡುತ್ತೆ. ಆಮದು ಕಡಿಮೆ ಆಗ್ತಿದೆ ಅಂದ್ರೆ ನೀವೇನ್ ಮಾಡ್ತೀರಾ, ನಮ್ಮ ದೇಶದಲ್ಲೇ ಬಳಸ್ಕೊತಿರ್ತೀರಾ. ಇಂಪೋರ್ಟ್ ಕಮ್ಮಿ ಆದಾಗ ನಮ್ ದೇಶದಲ್ಲಿರೋ ವಸ್ತುಗಳನ್ನೇ ಬಳಸ್ಕೊತಾ ಇರ್ತೀರಾ ನೀವು. ಅದೇ ತರ ನೀವು ರಫ್ತು $1 100 ರೂಪಾಯಿ ಅಂದಾಗ ನೀವು ಏನೋ ಒಂದು ಫ್ರೂಟ್ ಸೇಲ್ ಮಾಡ್ತೀರಾ, ಸೇಬ್ ಮಾರ್ತಾ ಇರ್ತೀರಾ ಅನ್ಕೊಳ್ಳಿ. ಒಂದ್ ಸೇಬ್ಗೆ 70 ರೂಪಾಯಿಗೆ ಮಾರ್ತಾ ಇರ್ತೀರಾ. ಇನ್ನ ಕೆಲವನ್ನೆಲ್ಲ ನೀವೇ ಮಾಡಿಕೊಂತಾ ಇರ್ತೀರಾ. ಒಂದ್ ಸೇಬ್ಗೆ ಡಾಲರ್ ಅಂದ್ರೆ 100 ರೂಪಾಯಿ ಅವ್ರಿಗೂ ಅಪ್ಲಿಕಬಲ್ ಆಗುತ್ತೆ. ಅವಾಗ 100 ರೂಪಾಯಿ ಕೊಡ್ತಾರೆ ಅಂದ್ರೆ ನೀವೇನ್ ಮಾಡ್ತೀರಾ, ಸರಿಯಪ್ಪ ಇನ್ನೊಂದೆರಡು ಸೇಬ್ ಎಕ್ಸ್ಟ್ರಾ ಬೆಳೆದ್ಬಿಟ್ಟು ಮಾರ್ಬಿಟ್ಟು ಬೇರೆ ದೇಶಕ್ಕೆ ಕಳ್ಸೋಣ ಅಂದಾಗ ನೀವೇನ್ ಮಾಡ್ತೀರಾ, ಸೇಬ್ಗಳು ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀರಾ, ಅಂದ್ರೆ ಬೇರೆ ದೇಶಕ್ಕೆ ಕಳಿಸ್ತೀರಾ. ಅವಾಗ ನಮ್ ದೇಶ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದೆ ಅಂದ್ರೆ ಒಳ್ಳೆ ರೆವಿನ್ಯೂ ಬರ್ತದೆ ಅಂತ ನಮ್ ದೇಶಕ್ಕೆ, ನಮ್ ದೇಶದ ಆರ್ಥಿಕತೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಬಿಟ್ಟು. ಯಾವಾಗ್ಲೂ ಅಷ್ಟೇ, ಒಂದ್ ದೇಶದ ಆರ್ಥಿಕತೆ ಬೆಳಿಬೇಕು ಅಂದ್ರೆ ಆಮದು ಕಮ್ಮಿ ಇರ್ಬೇಕು ಸ್ವಲ್ಪ, ಆಯ್ತಾ, ರಫ್ತು ಜಾಸ್ತಿ ಇರ್ಬೇಕು. ಅವಾಗ ಒಂದ್ ದೇಶ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ರಫ್ತು ಹೆಚ್ಚಿಸಲು, ಆಮದು ಕಡಿಮೆ ಮಾಡಲು. ಅಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ A and B ಎರಡು ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಅಂದ್ರೆ ಇಲ್ಲಿ ಈ ಸಂಸ್ಥೆಗಳ ಸ್ಥಾಪನೆ ಡೇಟ್ ಕೊಟ್ಟಿದ್ದಾರೆ, ಯಾವುದು ಹೊಂದಾಣಿಕೆ ಆಗಲ್ಲ ಅನ್ಬಿಟ್ಟು. ಆನ್ಸರ್ ಟೈಪ್ ಮಾಡಿ. IFCI ಅಂದ್ರೆ ಅದು ಫುಲ್ ಫಾರ್ಮ್ಗಳು ತಿಳ್ಕೊಳ್ರಪ್ಪ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಯ್ತಾ. ಇನ್ನ ನಬಾರ್ಡ್ ಅವೆಲ್ಲ ಗೊತ್ತಿದೆ, ನಬಾರ್ಡ್ ಬಗ್ಗೆ ರೂರಲ್ ಬ್ಯಾಂಕ್ ಅನ್ಬಿಟ್ಟು ಗೊತ್ತಿದೆ, ಫುಲ್ ಫಾರ್ಮ್ ಗಳೆಲ್ಲ ನೋಡ್ಕೊಳ್ಳಿ. ಎಕ್ಸಿಮ್ ಬ್ಯಾಂಕ್,
ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂದ್ಬಿಟ್ಟು. ಸಿಡ್ಬಿ ಬ್ಯಾಂಕ್, ಸ್ಮಾಲ್ ಇಂಡಸ್ಟ್ರೀಸ್ ಸಂಬಂಧಪಟ್ಟಂಗೆ ಬ್ಯಾಂಕು. ಹೋಗಿ ನೆಟ್ ಸರ್ಚ್ ಕೊಡಿ, ಸಿಡ್ಬಿ ಅಂತ ಕೊಡಿ, ಬ್ಯಾಂಕ್ ಹೆಸರು ಬರುತ್ತೆ. ಇಲ್ಲಿ ಅದ್ರ ಸ್ಥಾಪನೆ ಮಾಡಿರೋ ಡೇಟ್ಗಳು ಕೊಟ್ಟಿದ್ದಾರೆ. ಒಂದು ತಪ್ಪಿದೆ. ಯಾವ್ದು ತಪ್ಪಿದೆ ಅಂತಂದ್ರೆ ನೋಡಿ, ಇದು ತಪ್ಪಿದೆ. ಎಕ್ಸಿಮ್ ಬ್ಯಾಂಕ್ ಇದು ತಪ್ಪಿದೆ. IFCI ಕರೆಕ್ಟ್ ಆಗಿದೆ, ನಬಾರ್ಡ್ ಕೂಡ ಕರೆಕ್ಟ್ ಆಗಿದೆ, ಸಿಡ್ಬಿ ಕೂಡ ಕರೆಕ್ಟ್ ಆಗಿದೆ. ಎಕ್ಸಿಮ್ ಬ್ಯಾಂಕ್ ಬಂದ್ಬಿಟ್ಟು 1982 ಸ್ಟಾರ್ಟ್ ಆಯ್ತು. ವೆರಿ ವೆರಿ ಇಂಪಾರ್ಟೆಂಟ್. ನವೀನ್ ಏನೋ ಚಾರ್ಟ್ ಮಾಡ್ತಿದ್ದಾರೆ. 1982 6ನೇ ಪಂಚವಾರ್ಷಿಕ ಯೋಜನೆ ಅಂತ ನಮ್ ನವೀನ್ ಹೇಳ್ತಾ ಇದಾರೆ. ಇದನ್ನ ಕೇಳಿದಾರಂತೆ. 6ನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ ನಿಮ್ಗೆ ಇಸ್ವಿಗಳು ಗೊತ್ತಿದ್ರೆ ನೀವು ಆರಾಮಾಗಿ 5 ಇಯರ್ ಪ್ಲಾನ್ಸ್, ಅದಕ್ಕೆ ಡೀಟೇಲ್ ಆಗಿ ಒಂದೊಂದು ಚಾಪ್ಟರ್ ನ 5 ಇಯರ್ ಪ್ಲಾನ್ಸೇ ಒಂದ್ ಕಡೆ ಓದ್ಕೋಬೇಕು, ಸಹಕಾರಿ ಸಂಘಗಳನ್ನೇ ಒಂದ್ ಕಡೆ ಓದ್ಕೋಬೇಕು. ಆ ಸಿಲೆಬಸ್ ನ ಸದ್ಯದಲ್ಲಿ ಬಿಡ್ತೀವಿ, ಎಕನಾಮಿ ಏನೇನ್ ಸಿಲೆಬಸ್ ಕವರ್ ಮಾಡ್ತೀವಿ ಅಂತ. ಯಾಕಂದ್ರೆ ಅದು ವೆರಿ ಸಿಂಪಲ್ ಅಪ್ಪ. ಎಕನಾಮಿ ನೀವು ಓದ್ಬಿಟ್ರೆ ತುಂಬಾ ಸಿಂಪಲ್. ಜಾಸ್ತಿ ಕರೆಂಟ್ ಅಫೇರ್ಸ್ ಫೋಕಸ್ ಮಾಡ್ಬೇಕು. ಸ್ವಲ್ಪ ರೆಸ್ಪೆಕ್ಟ್ ಅಂದ್ರೆ ಕರೆಂಟ್ ಅಫೇರ್ಸ್ ನೀವು ಜಾಸ್ತಿ ಒತ್ತು ಕೊಡ್ಬೇಕು. ಎಕನಾಮಿ ಓದಿರ್ತೀರಾ, ಈಗ ಏನೋ ಒಂದು ಮಾನವನ ಅಭಿವೃದ್ಧಿ ಸೂಚ್ಯಂಕ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಓದಿರ್ತೀರಾ, ಅದನ್ನ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡ್ಬೇಕು. ಅಂದ್ರೆ ಈಗ ನಮ್ಮ ಪೊಸಿಷನ್ ಏನಾಗಿದೆ, ಏನಾಗ್ತಾ ಇದೆ, ಅದನ್ನ ಆ ತರದಲ್ಲಿ ಕ್ವಶನ್ಸ್ ಗಳು ಬರ್ತದೆ. ಇದು HDI ಪರ್ಮನೆಂಟ್ ಓದ್ಬಿಡ್ತೀರಾ, ಪರ್ಮನೆಂಟ್ ಆಗಿ ಒಂದ್ಸರಿ ಅದ್ರ ಬಗ್ಗೆ ಡೆಫಿನೇಷನ್ಸ್ ಎಲ್ಲ ತಿಳ್ಕೊಂಡ್ಬಿಡ್ತೀರಾ. ಬಟ್ ಕರೆಂಟ್ ಅಫೇರ್ಸ್ ಅವಾಗ ಅಪ್ಡೇಟ್ ಆಗ್ತಿರುತ್ತೆ. ಈ ವರ್ಷ ಒಂದ್ ಪ್ಲೇಸ್ ಇರುತ್ತೆ, ಮುಂದಿನ ವರ್ಷ ಒಂದ್ ಚೇಂಜ್ ಆಗುತ್ತೆ. ಸೊ ರೆಗ್ಯುಲರ್ ಅಪ್ಡೇಟ್ ಇರಬೇಕು. ಸೊ ಎಕ್ಸಿಮ್ ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು 1982. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದಾನೆ ಇದನ್ನ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೇಶಗಳಲ್ಲಿ ಬಿಮ್ಸ್ಟಿಕ್ ಸದಸ್ಯರಾಗಿಲ್ಲ? ಯಾರು ಈ ಕೆಳಗಿನಲ್ಲಿ ಯಾರು ಬಿಮ್ಸ್ಟಿಕ್ ಸದಸ್ಯರಾಗಿಲ್ಲ? ಏನ್ ಸರ್ ಏನೇನೋ ಕೇಳ್ತಿದ್ದೀರಾ ಅಂತಿದ್ದೀರಾ, ಬಿಮ್ಸ್ಟಿಕ್ ಕೇಳಲ್ಲ ಸರ್ ನಾವು ಅಂತ. ನೋಡಿ ಕ್ವಶನ್ಸ್ ಗಳು ಹಿಂಗ್ ಬರ್ತದೆ. ಬಿಮ್ಸ್ಟಿಕ್ ಅಂದ್ರೆ ಏನಿಲ್ಲಪ್ಪ, ಬೇ ಆಫ್ ಬೆಂಗಾಲ್ ಇದೆಯಲ್ಲ, ಇಲ್ಲಿ ಹಿಂಗೆ ಭಾರತ ಬರ್ತದಲ್ಲ, ಹಿಂಗೆ ಬೇ ಆಫ್ ಬೆಂಗಾಲ್, ಈ ಸರೌಂಡಿಂಗ್ ಇರೋ ಅಕ್ಕಪಕ್ಕ ಇರೋ ದೇಶಗಳೆಲ್ಲ ಸೇರ್ಕೊಂಡು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಏನು, ಒಂದು ಎಕಾನಮಿ, ಟೆಕ್ನಿಕಲ್, ಎಜುಕೇಶನ್ ಎಲ್ಲ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳತಾರ ದೇಶಗಳು. ಅಂದ್ರೆ ಇಲ್ಲಿ ಬರೋಂತ ದೇಶಗಳು. ಯಾವ ದೇಶ ಬರ್ತದೆ, ಯಾವ ದೇಶ ಬರಲ್ಲ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಇದ್ರಲ್ಲಿ ಇಂಡಿಯಾ ಕೂಡ ಇದೆ. ಸೊ ಫುಲ್ ಫಾರ್ಮ್ ಬೇಕಾದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿಮ್ಸ್ಟಿಕ್ ಅಂತಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಸಾಮಾನ್ಯವಾಗಿ ನಿಮಗೆ ಇದು ಫುಲ್ ಫಾರ್ಮ್ ಯಾರು ಕೇಳಲ್ಲ, ಬಿಮ್ಸ್ಟಿಕ್ ಫುಲ್ ಫಾರ್ಮ್ ಹೇಳ್ರಿ ಅಂತ ಯಾರು ಕೇಳಲ್ಲ. ಬಟ್ ಇಲ್ಲಿ ಯಾವ್ಯಾವ ದೇಶ ಬರ್ತದೆ ಅನ್ನೋದು ಬಹಳ ಮುಖ್ಯ. ನೋಡಿ ಯಾವ್ದಾವ್ದು ಹೇಳ್ತೀನಿ. ಬಾಂಗ್ಲಾ ಬರ್ತದೆ, ಭೂತಾನ್ ಬರ್ತದೆ, ಆಮೇಲೆ ಭಾರತ. ನೋಡಿ 3 BBB ಇಂದಾನೆ ಬರ್ತದೆ. ನೆಕ್ಸ್ಟ್ ಮಯನ್ಮಾರ್, ನೇಪಾಳ್, ಶ್ರೀಲಂಕಾ, ಥೈಲ್ಯಾಂಡ್ ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟಾಯ್ತು? 7 ದೇಶ ಬರ್ತದೆ. ಯಾವ್ದು ಬರಲ್ಲ ಹಂಗಾರೆ? ಇಲ್ಲಿ ಚೀನಾ ಬರಲ್ಲ, ಬೇಡಪ್ಪ ಇವ್ರ ಸವಾಸ ಅಂತ ಬಿಟ್ಬಿಟ್ಟಿದ್ವಿ. ಸೊ ಗೊತ್ತಾಯ್ತಲ್ಲ, ಬಾಂಗ್ಲಾ, ಭೂತಾನ್, ಇಂಡಿಯಾ, ಮಯನ್ಮಾರ್, ನೇಪಾಳ್, ಶ್ರೀಲಂಕಾ, ಥೈಲ್ಯಾಂಡ್. 7 ದೇಶಗಳು. 7 ದೇಶಕ್ಕೆ ಒಂದು ಕೋಡ್ ಕಂಡು ಇಟ್ಕೊಂಡ್ಬಿಟ್ರಪ್ಪ ನೀವು, ಈಸಿ. ಇದು 100% ಪ್ರತಿ ಎಕ್ಸಾಮ್ ಅಲ್ಲೂ ಬರ್ತಾ ಇರ್ತದೆ, ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ಕೇಳಿದ್ರೆ ಆಲ್ಮೋಸ್ಟ್ 99% ಎಲ್ಲರೂ ಫೇಲ್ ಆಗಿರ್ತಾರೆ, ಅದನ್ನ ಆನ್ಸರ್ ಮಾಡಿರಲ್ಲ. ಅದಕ್ಕೆ ನೀಟಾಗಿ ಒಂದು ಕೋಡ್ ವರ್ಡ್ ಇಟ್ಕೊಂಡ್ಬಿಟ್ಟು 1 ನಿಮಿಷದಲ್ಲಿ ಅದಕ್ಕೊಂದು ಸೀಕ್ರೆಟ್ ನೀವು ಇಟ್ಕೊಂಬಿಡಿ. ಸೊ ಚೀನಾ ಇದರ ಸದಸ್ಯರಲ್ಲ. ಇದು ಹೇಳದ್ನಲ್ಲ ನಿಮ್ಗೆ, ಎಕಾನಮಿ, ಟೆಕ್ನಿಕಲ್ ಎಜುಕೇಶನ್, ಈ ಗೋಸ್ಕರ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ ಇದೆಯಲ್ಲ, ಇದ್ರ ಅಕ್ಕಪಕ್ಕ ಇರೋಂಥ ದೇಶಗಳು. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ಸಮಿತಿಯು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಆಯಾ ಪ್ರಾಯೋಜಕ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸಲು ಶಿಫಾರಸು ಮಾಡಿದೆ? ರೂರಲ್ ಬ್ಯಾಂಕ್ಸ್ ಅಂತ ಇದೆಯಲ್ಲ, ಅದಕ್ಕೆ ರೂರಲ್ ಬ್ಯಾಂಕಿಗೆ ಸ್ಪಾನ್ಸರ್ಶಿಪ್ ಮಾಡೋಂತ ಬ್ಯಾಂಕ್ಗಳ ಜೊತೆನೆ ಈಗೆಲ್ಲ ಇದು ಮಾಡ್ತಿದ್ದಾರೆ. ಈಗ ರೂರಲ್ ಬ್ಯಾಂಕ್ ಸಿಕ್ಕಾಪಟ್ಟೆ ಅದು, ಅಲ್ಲಿ ಏನ್ ರೆವಿನ್ಯೂ ಅಷ್ಟೊಂದು ಇಲ್ಲ ಅನ್ಬಿಟ್ಟು ಅಲ್ಲಿನ ಕಮರ್ಷಿಯಲ್ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ತಿದ್ದಾರೆ. ಆತರ ಮರ್ಜ್ ಮಾಡಕ್ಕೆ ಶಿಫಾರಸು ಕೊಟ್ಟಂತ ಸಮಿತಿ ಯಾವುದು? ಏನ್ ಎಕಾನಮಿ ಅಂತೂ ಒಬ್ರು ಎಲ್ಲಾ ತಪ್ಪು. ಸರ್ ಇದು PC ಕೇಳ್ತಾರ, KS ಕೇಳ್ತಾರ, ಗೊತ್ತಿಲ್ಲ. KS ಗೂ ಕೇಳ್ಬೋದು, PC ಗೂ ಕೇಳ್ಬೋದು, FDA ಗಂತೂ ಕೇಳ್ತಾನೆ, PSI ಗಂತೂ ಕೇಳ್ತಾನೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಉಸ್ರೋ ಕಮಿಟಿ ಅನ್ಬಿಟ್ಟು.
ವೆರಿ ಇಂಪಾರ್ಟೆಂಟ್. ಖುಸ್ರೋ ಕಮಿಟಿ ರೂರಲ್ ಬ್ಯಾಂಕ್ಸ್ RRBs ಅಂತ ಇದ್ವಲ್ಲ, ರೂರಲ್ ಬ್ಯಾಂಕ್ಸ್ಗೆ ಯಾವ್ದು ಫಾರ್ ಎಕ್ಸಾಂಪಲ್ ICICI ಈ ತರದ ಬ್ಯಾಂಕ್ಗಳು ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಸ್ಪಾನ್ಸರ್ ಮಾಡ್ತಾ ಇದ್ದು. ಅಲ್ಲೆಲ್ಲ ಕೆಲವು ನಮ್ಮಲ್ಲಿ ಎಲ್ಲ ಇದೆಯಲ್ಲ, ಕಾವೇರಿ ಕಲ್ಪತರು, ಕೃಷ್ಣ ಗ್ರಾಮೀಣ ಬ್ಯಾಂಕ್, ಈ ತರ ಎಲ್ಲ ಇದ್ದು ಕೆಲವೆಲ್ಲ ಮುಚ್ತಾ ಇದ್ದಾರೆ. ಯಾವ್ದೋ ಕೆಲವೆಲ್ಲ ಎಕ್ಸಿಸ್ಟಿಂಗ್ ಆ ಚಾಪ್ಟರ್ಗಳು ಮಾಡಿದಾಗ ಡೀಟೇಲ್ ಆಗಿ ಹೇಳ್ತೀವಿ, ಏನು RRB ಸಂಬಂಧಪಟ್ಟಂಗೆ ಏನಿದೆ, ಬ್ಯಾಂಕ್ ಅವ್ರು ಎಷ್ಟು ಸ್ಪಾನ್ಸರ್ಶಿಪ್ ಮಾಡ್ತಾರೆ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ, ಸರ್ಕಾರದವ್ರು ಎಷ್ಟು ಕೊಡ್ತಾರೆ ಇದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಗೊತ್ತಿರ್ಬೇಕು. ಸೊ ಇಲ್ಲಿ ಪ್ರಾದೇಶಿಕ ಬ್ಯಾಂಕ್ಗಳು ಆಯಾ ಕಮರ್ಷಿಯಲ್ ಬ್ಯಾಂಕ್ ಜೊತೆ ಮರ್ಜ್ ಆಗಕ್ಕೆ ಶಿಫಾರಸ್ ಮಾಡಿದ ಕಮಿಟಿ ಯಾವುದು? ಖುಸ್ರೋ ಕಮಿಟಿ. ತುಂಬಾ ಸಲ ಕೇಳಿದಾನೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವೆಲ್ಲ ನೋಡ್ಕೊಳ್ಳಿ. ನರಸಿಂಹನ್ ಕಮಿಟಿ ಇವೆಲ್ಲ ಏನ್ ಮಾಡಿದೆ, ಇದಂತೂ ಫೇಮಸ್ ಕಮಿಟಿ. ರಂಗರಾಜನ್ ಏನ್ ಕೊಟ್ರು, ದತ್ ಕಮಿಟಿ ಏನು, ಇವೆಲ್ಲ ನೀವು ನೋಡ್ಕೊಳ್ಳಿ, ನಾವ್ ಹೇಳೋದಲ್ಲ. ಸುವರ್ಣ ಕ್ರಾಂತಿ ಎಂಬ ಪದವು ಈ ಕೆಳಗಿನ ಯಾವ ಕಾರ್ಯಗಳಿಗೆ ಹೆಚ್ಚು ಸಂಬಂಧಿಸಿದೆ? ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್. ಸೊ ಗೋಲ್ಡನ್ ರೆವಲ್ಯೂಷನ್ ಇದು ಬಂದ್ಬಿಟ್ಟು ತೋಟಗಾರಿಕಾ ಮಿಷನ್. ವೆರಿ ಇಂಪಾರ್ಟೆಂಟ್. ಕೆಲವರೆಲ್ಲ ಆನ್ಸರ್ ಮಾಡ್ತಿದ್ದಾರೆ, ಯಾಕಂದ್ರೆ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಗೋಲ್ಡನ್ ರೆವಲ್ಯೂಷನ್ ಅಂತ ಅವಾಗ ಬಳಸ್ತಾ ಇರ್ತಾರೆ. ಸೊ ಇದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ಗೆ ಸಂಬಂಧಪಟ್ಟಂತ ಟರ್ಮ್, ಗೋಲ್ಡನ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಭಾರತದಲ್ಲಿ ನಿಗಮ ತೆರಿಗೆಯನ್ನು ಯಾರು ವಿಧಿಸುತ್ತಾರೆ? ಅಂದ್ರೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಅಂತಾರಲ್ಲ, ನಿಗಮ ತೆರಿಗೆ, ಇದನ್ನ ಯಾರು ವಿಧಿಸ್ತಾರೆ? ನಿಮ್ಮ ಆನ್ಸರ್ಸ್ ನ ಟೈಪ್ ಮಾಡಬೇಕು. ಯಾರು ವಿಧಿಸ್ತಾರೆ? ವೆರಿ ಗುಡ್, ಕೆಲವರೆಲ್ಲ ಟೈಪ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ನಿಮ್ಗೆ ಅವಾಗ್ಲೇ ಹೇಳಿದೆ, ಅವಾಗ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಆನ್ಸರ್ ಮಾಡಬಹುದು. ಕಾರ್ಪೊರೇಟ್ ಟ್ಯಾಕ್ಸ್ ಅಂತ, ನಿಗಮ ತೆರಿಗೆ ಅಂತಂದ್ರೆ ಇದನ್ನ ವಿಧಿಸೋರು ಯಾವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್. ಅಂದ್ರೆ ಎಲ್ಲಾ ಟ್ಯಾಕ್ಸ್ ವಿಧಿಸೋರು ಸೆಂಟ್ರಲ್ ಗೌರ್ಮೆಂಟ್ ಅವರೇ, ನೆನ್ಪಿಟ್ಕೊಂಬಿಡಿ. ಎಲ್ಲಾ ತೆರಿಗೆಗಳನ್ನ ವಿಧಿಸೋದು ಸೆಂಟ್ರಲ್ ಗೌರ್ಮೆಂಟ್. ವೆರಿ ಇಂಪಾರ್ಟೆಂಟ್. ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಕೇಳಿದರೆ ಸೊ ಕೇಂದ್ರ ಸರ್ಕಾರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ FDI ಅತಿ ಹೆಚ್ಚು ಯಾವ ವಲಯ ಪಡೆಯುತ್ತಿದೆ? FDI ನ ಅತಿ ಹೆಚ್ಚು ಯಾವ ವಲಯ ಪಡೆಯುತ್ತಿದೆ? ಸೊ FDI ನ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ಬಿಟ್ಟು, ಇದನ್ನ ಅತಿ ಹೆಚ್ಚು ಯಾವ ವಲಯ? ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಮತ್ತೆ ಟರ್ಷರಿ. ಗೊತ್ತಿರ್ಬೇಕು ನಿಮ್ಗೆ ಪ್ರೈಮರಿ ಸೆಕ್ಟರ್ ಅಂದ್ರೆ ಯಾವ್ದು, ಸೆಕೆಂಡರಿ ನಾವ್ ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲಪ್ಪ. ಇದು ಕ್ವಶನ್ ಆನ್ಸರ್ಸ್ ಅಷ್ಟೇ ಇಲ್ಲಿ ನಾವಿಲ್ಲಿ ಹಾಕಿರೋದು. ನೆಕ್ಸ್ಟ್ ಕ್ಲಾಸ್ ಅಂದಾಗ ಪ್ರಾಥಮಿಕ ವಲಯ ಅಂದ್ರೇನು, ದ್ವಿತೀಯ ವಲಯ ಅಂದ್ರೇನು, ತೃತೀಯ ವಲಯ ಅಂದ್ರೇನು, ಇದೆಲ್ಲ ಹೇಳ್ತೀವಿ. ಆರ್ಗನೈಸರ್ ಸೆಕ್ಟರ್ ಅಂದ್ರೇನು, ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಯಾವುದು, ಅವೆಲ್ಲ ಹೇಳ್ತೀವಿ ಅಲ್ಲಿ. ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ತೃತೀಯ ವಲಯ ಅಂದ್ರೆ ಸೇವಾ ವಲಯ ಅನ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಸೇವಾ ವಲಯ ಇದು ಜಾಸ್ತಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಪಡಿತಾ ಇದೆ ನಮ್ಮಲ್ಲಿ. ಇನ್ನು ಗೊತ್ತಿದೆ ಪ್ರೈಮರಿ ವಲಯ ಅಂದ್ರೆ ಯಾವುದು, ಕೃಷಿಗೆ ಸಂಬಂಧಪಟ್ಟಂಗೆ. ಇನ್ನ ಸಂಘಟಿತ ವಲಯ ಅಂದ್ರೆ ಅವೆಲ್ಲ ಆರ್ಗನೈಸ್ಡ್ ಆಗಿರೋಂಥವು, ಈಗ ಇಂಡಸ್ಟ್ರೀಸ್, ಅದನ್ನ ದ್ವಿತೀಯ ವಲಯ ಅಂತ ಕರೀತಾರೆ. ಇಂಡಸ್ಟ್ರೀಸ್ ಬಗ್ಗೆ ಕೈಗಾರಿಕೆಗಳೆಲ್ಲ ಬರೋದು ದ್ವಿತೀಯ ವಲಯದಲ್ಲಿ. ಇನ್ನು ತೃತೀಯ ವಲಯ ಅಂದ್ರೆ ಸೇವಾ ವಲಯ, ಬ್ಯಾಂಕ್, ಆಮೇಲೆ ಹಾಸ್ಪಿಟಲ್ಸ್, ಸರ್ವಿಸ್ ಕೊಡುವಂಥವು, ಇವೆಲ್ಲ ತೃತೀಯ ವಲಯ. ಅತಿ ಹೆಚ್ಚು ಇನ್ಶೂರೆನ್ಸ್ಗಳು ಇವೆಲ್ಲ ಇಲ್ಲೇ ಬರ್ತದೆ ತೃತೀಯ ವಲಯದಲ್ಲಿ. ಅತಿ ಹೆಚ್ಚು FDI ಇನ್ವೆಸ್ಟ್ಮೆಂಟ್ ಯಾವ ವಲಯ ಅಂದ್ರೆ ತೃತೀಯ ವಲಯ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವ ರಾಜ್ಯ ಭಾರತೀಯ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ಸಂಸ್ಥೆ ಇದೆ? ಯಾವ ರಾಜ್ಯದಲ್ಲಿ? ಸಾರಿ, ಅಲ್ಲಿ ಮಿಸ್ಟೇಕ್ ಆಗಿದೆ, ಯಾವ ರಾಜ್ಯದಲ್ಲಿ ಅಂತ ಇರ್ಬೇಕಾಯ್ತು. ಆನ್ಸರ್ಸ್ ಟೈಪ್ ಮಾಡಿ ನೋಡೋಣ ಹೆಂಗೆ ತಿಳ್ಕೊಂಡಿದ್ದೀರಾ ಅನ್ಬಿಟ್ಟು. ಟೈಪ್ ಮಾಡ್ರಿ, ಯಾರು ಓದಿಲ್ಲ ಅನ್ಸುತ್ತೆ.
ಎಲ್ಲ ಓದ್ಬೇಕು, ಬಹಳ ಇಂಪಾರ್ಟೆಂಟ್ ಕ್ವಶನ್ ಇವುಗಳೆಲ್ಲ ಕೇಳ್ತಾ ಇರ್ತಾನೆ. ಇದಕ್ಕೆ ಕರೆಕ್ಟ್ ಆನ್ಸರ್ಸ್ ಅಂದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಭಾರತೀಯ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ಸಂಸ್ಥೆ ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಸಾಮಾನ್ಯವಾಗಿ ಈ ತರ ಕನ್ನಡದಕ್ಕಿಂತ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಸಂಸ್ಥೆ ಆಯ್ತಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ನಲ್ಲ ನಿಮ್ಗೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ತಮಿಳ್ನಾಡಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಗೊತ್ತಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ. ಭಾರತೀಯ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ಅಂದ್ರೆ ಟೆಕ್ನಿಕಲ್ ಇದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಎಲ್ಲಿದೆ? ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಎಲ್ಲಿದೆ? ಫಿಶರಿ ಡೆವಲಪ್ಮೆಂಟ್ ಬೋರ್ಡ್ ಎಲ್ಲಿದೆ ಅಂತ ಅನ್ಬಿಟ್ಟು ನ್ಯಾಷನಲ್ ಲೆವೆಲ್ ಎಲ್ಲಿದೆ? ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಹೈದರಾಬಾದ್. ವೆರಿ ವೆರಿ ಇಂಪಾರ್ಟೆಂಟ್. ಫಿಶರಿ ಡೆವಲಪ್ಮೆಂಟ್ ಬೋರ್ಡ್ ಎಲ್ಲಿದೆ ಅಂತಂದ್ರೆ ಹೈದರಾಬಾದ್ ಅಲ್ಲಿದೆ. ತುಂಬಾ ಸರಿ ಕೇಳಿದನ್ ಕ್ವಶನ್ ನೋಡಿ. ಇವತ್ತು ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಯಾರಾದ್ರೂ ಆನ್ಸರ್ ಎಲ್ಲದಕ್ಕೂ ಟೈಪ್ ಮಾಡೋರು ಆನ್ಸರ್ಸ್ ಗಳು ಎಷ್ಟಿದೆ ಅಂದ್ರೆ ಅಮ್ಮ ಅಂದ್ರೆ ಇವತ್ತೊಂದು 20 ಕ್ವಶನ್ ನಾವು ಕೇಳಿದೀವಿ ಅಂದ್ರೆ ನಿಮ್ಮ ಒಂದು ರೇಷಿಯೋ ಎಷ್ಟು ಬರ್ತಾ ಇದೆ? 20ಕ್ಕೆ 5 ಕರೆಕ್ಟ್ ಮಾಡ್ತಾ ಇದೀರ ಅಷ್ಟೇ. ಅವರೇಜ್ ಅಷ್ಟೇ ಕರೆಕ್ಟ್ ಮಾಡ್ತಾ ಇರೋದು ನೀವು ಇಲ್ಲಿ. ಯಾಕಂದ್ರೆ ದಿನ ಚೆನ್ನಾಗಿ ಮಾಡೋರಲ್ಲ ಇವತ್ತು 5ಕ್ಕೆ ಬಂದ್ಬಿಟ್ಟಿದ್ರ. ಅಷ್ಟು ಕಮ್ಮಿ ಅಂದ್ರೆ ಎಕಾನಮಿ ನೀವು ಓದ್ತಾ ಇಲ್ಲ ಅಂದ್ಬಿಟ್ಟು. ಎಕಾನಮಿ ತುಂಬಾ ಮುಖ್ಯ. ಏನ್ ಮಾಡ್ತೀರಾ? FDA PSI PC ಎಕ್ಸಾಮ್ಗಳಲ್ಲಿ ಜಾಸ್ತಿ ಎಕಾನಮಿ ಕೇಳ್ಬಿಟ್ರೆ ನೀವು ಇತ್ತೀಚೆಗೆ ಕೇಳ್ತಾ ಇಲ್ಲ ಅಂತ ಬಿಟ್ಕೊಂಡು ಕುತ್ಕೊಂಡಿದ್ದೀರಾ. ಕೇಳ್ಬಿಟ್ರೆ ಏನ್ ಮಾಡ್ತೀರಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಶ್ವದ ಅತಿ ದೊಡ್ಡ ವಜ್ರ ಕತ್ತರಿಸುವ ಉದ್ಯಮವನ್ನು ಹೊಂದಿರುವ ದೇಶ ಯಾವುದು? ಅಂದ್ರೆ ಡೈಮಂಡ್ ಕಟಿಂಗ್ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂತ, ಆತರ ಇಂಡಸ್ಟ್ರೀಸ್ ಎಲ್ಲ ಎಲ್ಲಿ ಜಾಸ್ತಿ ಇದೆ ಅಂತ. ವೆರಿ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಗಳು ಅಟ್ಲೀಸ್ಟ್ ಇದನ್ನ ಗೆಸ್ ಮೇಲೆ ಆದ್ರೂ ಕರೆಕ್ಟ್ ಹಾಕ್ಬಿಡ್ತೀರಾ ನೀವು. ನೋಡಿ ಇದನ್ನು ತಪ್ಪು, ಸಿಕ್ಕಾಪಟ್ಟೆ ಜನ ಇದನ್ನು ಕೂಡ ತಪ್ಪಾಗ್ತಿದ್ದೀರಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಏನು? ಭಾರತ. ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಸ್ಕಿಲ್ಡ್ ಲೇಬರ್ ಈ ಡೈಮಂಡ್ ಬಗ್ಗೆ ಜಾಸ್ತಿ ಕೆಲಸ ಮಾಡೋ ಅಂತರು ಗುಜರಾತ್. ಸೂರತ್ ಅಂದ್ರೆ ವಜ್ರದ ಕೈಗಾರಿಕೆಗಳು ಬಹಳ ಫೇಮಸ್. ಗುಜರಾತ್ ಅಂದ ತಕ್ಷಣನೇ ವಜ್ರ, ಸಿಕ್ಕಾಪಟ್ಟೆ ಕಟಿಂಗ್, ಆತರ ಸ್ಕಿಲ್ಡ್ ಲೇಬರ್ಸ್ ಎಲ್ಲ ಅದಕ್ಕೊಂದು ನ್ಯಾಕ್ ಬೇಕು. ಅಂತ ಲೇಬರ್ಸ್ ಎಲ್ಲ ಇರೋದು ನಮ್ಮ ಗುಜರಾತ್ ಅಲ್ಲಿ. ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡ ವಜ್ರ ಕತ್ತರಿಸುವ ಇಂಡಸ್ಟ್ರೀಸ್ ಇದೆ, ಉದ್ಯಮಗಳಿದೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಕೇಳ್ತಾನೂ ಇರ್ತಾನೆ. ನೋಡಿ ಕೆಲವರೆಲ್ಲ ಸೌದಿ ಅರೇಬಿಯಾ, ಚೀನಾ ಅಂತ ಹಾಕ್ತಾರೆ. ಏನ್ ಮಾಡೋದು? ಗೆಸ್ ಮಾಡ್ಬೇಕ್ರಿ. ಅಟ್ಲೀಸ್ಟ್ ಕೆಲವು ಇಂಥವನ್ನೆಲ್ಲ ನೀವು ಗೊತ್ತಿಲ್ಲ ಅಂದ್ರೂ ಗೆಸ್ ಮಾಡಿ ಹಾಕತರ ಆದ್ರೂ ಇರ್ಬೇಕು. ಗುಜರಾತ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಡೈಮಂಡ್ ಕಟಿಂಗ್ ಅದು ಇದು ನಡೀತಾ ಇರುತ್ತೆ. ಕರೆಂಟ್ ಇಶ್ಯೂಸ್ ಅಲ್ಲಿ ಬರ್ತಾ ಇರ್ತಾವ. ಅವನ ಯಾರೋ ಡೈಮಂಡ್ ಉದ್ಯಮಿ ಎಲ್ಲಾರ್ಗು ಕಾರ್ ಕೊಟ್ಟ ಅವನ ಎಂಪ್ಲಾಯೀಸ್ಗೆ ಅನ್ಬಿಟ್ಟು. ಸೊ ತುಂಬಾ ತಿಳ್ಕೊಬೇಕಾಗತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಈ ಕೆಳಗಿನವುಗಳಲ್ಲಿ ಯಾರು? ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಈ ಕೆಳಗಿನವುಗಳಲ್ಲಿ ಯಾರು? ನೋಡಿ ಈ ತರದವೆಲ್ಲ ಹಾಕ್ಬಿಡ್ತೀರಾ ಬೇಕಾರೆ ಅಲ್ವಾ? ಹಾಕ್ರಿ, ಇದನ್ನಾದ್ರೂ ಟೈಪ್ ಮಾಡ್ರಿ. ಟೈಪ್ ಮಾಡಿ ನಿಮ್ಮ ಆನ್ಸರ್ಸು. ಮಾಡ್ತಾ ಇದ್ದೀರಾ? ನೋಡೋಣ ಕೆಲವರು ಏನೇನ್ ಟೈಪ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನೋಡಿ, ಇದನ್ನು ಕೂಡ ತಪ್ಪಾಗ್ತಿರಲ್ಲಪ್ಪ. ಎಕಾನಮಿ ಅಂತೂ ಬಹಳ ಪೂರಿದಿರಪ್ಪ. ನಾನು ಇವತ್ತು ಅಬ್ಸರ್ವ್ ಮಾಡಿದ ಮಟ್ಟಿಗೆ ತುಂಬಾ ಪೂರಿದಿರ ಎಕಾನಮಿಯಲ್ಲಿ. ಐ ಥಿಂಕ್ ಬಹಳ ಕಷ್ಟ. ಈ ತರ ನೀವು ಓದಿದ್ರೆ ಇನ್ನು KS ಲೆವೆಲ್ಗೆ ಅವನು ಅರ್ಥನೇ ಆಗಲ್ಲ. ಏನೇನೋ ಕ್ವಶನ್ಸ್ಗಳು ನಾವು ಇರೋದ್ರಲ್ಲಿ ಸ್ವಲ್ಪ ಟ್ರಿಕಿ ಆಗಿ ಸ್ವಲ್ಪ ಹಾಕಿದ್ವಿ, ಜಾಸ್ತಿ ಇದ್ ಮಾಡಿಲ್ಲ. ಅಂತದ್ರಲ್ಲಿ ಏನೇನೋ ಇದ್ ಮಾಡ್ತಿರಲ್ರಿ. ಯಪ್ಪ ಕಷ್ಟ. ಹಿಂಗಾದ್ರೆ ಫಸ್ಟ್ ಅಧ್ಯಕ್ಷರು ಯಾರು ಅಂದ್ರೆ ಗುಲ್ಜರಿಲಾಲ್ ನಂದಾ ಅನ್ಬಿಟ್ಟು.
ವೆರಿ ವೆರಿ ಇಂಪಾರ್ಟೆಂಟ್. ಇವರು ಯೋಜನಾ ಆಯೋಗ ಅಂದ್ರೆ ಪ್ಲಾನಿಂಗ್ ಕಮಿಷನ್ ನ ಫಸ್ಟ್ ಉಪಾಧ್ಯಕ್ಷರು. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ಲಾನಿಂಗ್ ಕಮಿಷನ್ ಹೋಗ್ಬಿಟ್ಟು ನೀತಿ ಆಯೋಗ ಅಂತ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಎಕನಾಮಿಕ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ಆಯ್ತಾ. ಎಕನಾಮಿ ಬಹಳ ಈಸಿ ರೀ, ತಿಳ್ಕೊಂಡ್ರೆ ಬಹಳ ಈಸಿ. ಅದು ತುಂಬಾ ನೆನ್ಪಿಟ್ಕೊಂಡು ಹಿಸ್ಟ್ರಿ ತರ, ಆಮೇಲೆ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ತರ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಕರೆಕ್ಟ್ ಆಗಿ ಓದ್ಬಿಟ್ಟು ಹಂಗೆ ಅಪ್ಲೈ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಉಪಾಧ್ಯಕ್ಷ ಯಾರು ಅಂದ್ರೆ ಗುಲ್ಜರಿಲಾಲ್ ನಂದಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಯಾವ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ಹಣಕಾಸು ಬಗ್ಗೆ ಕಾಳಜಿ ವಹಿಸುತ್ತದೆ? ಯಾವ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ಹಣಕಾಸು ಬಗ್ಗೆ ಕಾಳಜಿ ವಹಿಸುತ್ತದೆ? ಆನ್ಸರ್ಸ್ ಟೈಪ್ ಮಾಡಿ, ನಿಮ್ಮ ಆನ್ಸರ್ಸ್. ಸೊ ಗ್ರಾಮೀಣ ಅಂದ ತಕ್ಷಣನೇ ಕರೆಕ್ಟ್ ಆನ್ಸರ್ ಏನ್ ಇದಕ್ಕೆ? ನಬಾರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ನಬಾರ್ಡ್ ಫುಲ್ ಫಾರ್ಮ್ ಎಲ್ಲ ತುಂಬಾ ಸರಿ ಕೇಳಿದಾನೆ, ಅದನ್ನು ಕೂಡ ತಿಳ್ಕೋಬೇಕು. ಐ ಥಿಂಕ್ ನಾನು ಹೇಳಿದೆ ಅನ್ಸುತ್ತೆ ಅವಾಗ್ಲೇ, ಬಟ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ತಿಳ್ಕೊಳ್ಳಿ. ನಬಾರ್ಡ್ ಫುಲ್ ಫಾರ್ಮ್ ಹೇಳ್ತಿದ್ದೀನಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ಬಿಟ್ಟು ನಬಾರ್ಡ್. NABARD. ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ಬಿಟ್ಟು ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡೋಂತ ಸಂಸ್ಥೆ. ಇನ್ನು RBI ಬಗ್ಗೆ ನಿಮ್ಗೆಲ್ಲ ಗೊತ್ತು ಏನ್ ಮಾಡ್ತದೆ ಅಂತ. IFC, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್. DBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇವೆಲ್ಲ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ. RBI ಗೊತ್ತು, ಮಾನಿಟರಿ ಪಾಲಿಸಿ ಅದು ಇದು ಮಾಡ್ತಾ ಇರ್ತದೆ, ಇದ್ರ ಬಗ್ಗೆ ಗೊತ್ತು. ಸೊ ಇಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಈ ತರದ ಕ್ವಶನ್ಗಳು. ನೋಡಿ, ಈ ತರದ ಕ್ವಶನ್ಗಳಿಗೆ ಕೆಲವರೆಲ್ಲ ಆನ್ಸರ್ ಮಾಡಿದೀರಾ, ಪರವಾಗಿಲ್ಲ. ಸೊ ಐ ಥಿಂಕ್ ಇಷ್ಟು ಕ್ವಶನ್ಸ್ಗಳು ಕೂಡ ಎಕನಾಮಿಕ್ ಸಂಬಂಧಪಟ್ಟಂಗೆ ನಾವು ರೆಡಿ ಮಾಡಿದ್ದು. ಇಷ್ಟು ಕ್ವಶನ್ಸ್. ಐ ಥಿಂಕ್ ಕ್ವಶನ್ಸ್ ಗಳೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಲಾಸ್ಟ್ ಒಂದು 2-3 ಮಿನಿಟ್ಸ್ ಅಲ್ಲಿ ತಗೋತೀನಿ. ಏನಾದ್ರು ಕಮೆಂಟ್ ಮಾಡಂಗಿದ್ರೆ ಕಮೆಂಟ್ ಮಾಡಿ. ನಮ್ ನವೀನ್ ಏನಾದ್ರು ಅಪ್ಡೇಟ್ಸ್ ಕೊಡಂಗಿದ್ರೆ ಕೊಡ್ಲಿ ಅಷ್ಟೊತ್ತಿಗೆ. ನವೀನ್ ಸರ್, ಏನಾದ್ರು ಅಪ್ಡೇಟ್ಸ್ ಹೇಳ್ತೀರಾ? ಏನಾದ್ರು ಅಪ್ಡೇಟ್ಸ್ ಏನಿಲ್ಲ ಸರ್. ಅದು KCET ಎಕ್ಸಾಮ್ ಅದನ್ನ ಮುಂದಕ್ಕೆ ಹಾಕಿದ್ದಾರೆ. ಓಕೆ, ಅದು ಹಾಕಿದ್ರಾ? ಪೋಸ್ಟ್ಪೋನ್ ಆಯ್ತಾ? ಹಾ ಸರ್, ಆಯ್ತು. 27ಕ್ಕೆ ಹಾಕಿದ್ದಾರೆ. ಓಕೆ ಓಕೆ, ಗುಡ್. ಹೇಗಿತ್ತು ಕ್ವಶನ್ಸ್ ನವೀನ್? ಹ್ಞೂ ಸರ್, ಚೆನ್ನಾಗಿ ಸರ್. ಸೊ ನೋಡಿ, ಇದ್ರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಯಾರಾದ್ರೂ ಅಟೆಂಡ್ ಮಾಡಿದ್ರೆ ಇಲ್ಲಿ ಇಷ್ಟು ಯಾರು ತಗೊಂಡಿದ್ದು ನಾನು ಅಬ್ಸರ್ವ್ ಮಾಡಿದೀನಿ. ನಿಮ್ಮ ಮಾರ್ಕ್ಸ್ ಕ್ವಶನ್ಗೆ 6 ಇರ್ಬೋದು, ಇಲ್ಲ 19, 20 ಇರ್ಬೋದು ಕ್ವಶನ್ಸ್. 6 ಮಾರ್ಕ್ಸ್ ತೆಗ್ದಿದ್ದೀರಾ ಅಷ್ಟೇ. ಏನಕ್ಕಾಗತ್ತೆ ಇಷ್ಟು ಕಮ್ಮಿ ತೆಗೆದ್ರೆ? ಏನ್ ನವೀನ್? ಹೌದು ಸರ್. ಎಲ್ಲ ತಪ್ಪು ಆನ್ಸರ್ಸ್ಗಳು. ಎಕಾನಮಿ ಬಿಟ್ಟೇ ಬಿಟ್ಟಿದ್ದಾರೆ, ಕೇಳಲ್ಲ ಅಂದ್ಬಿಟ್ಟು. ಸದ್ಯದಲ್ಲೇ ಎಕಾನಮಿ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ, ರೆಡಿ ಇರ್ರಿ ಆಸಕ್ತರು. ಕೆಲವ್ರು ಕೇಳ್ತಾರೆ, ಸರ್ ನಿಮ್ ಕ್ಲಾಸ್ ಅಪ್ಡೇಟ್ಸ್ ನಮ್ಗೆ ಗೊತ್ತಾಗ್ತಿಲ್ಲ, ಹೆಂಗ್ ಜಾಯ್ನ್ ಆಗ್ಬೇಕು ಕೇಳಿ ಸರ್. ಆ ನಂಬರ್ ಹೇಳಿದೀನಿ, ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡೋಂಥದ್ದು 9664310679. ಇದಕ್ಕೆ ಪೇಮೆಂಟ್ ಮಾಡಬೇಕು. ಈ ನಂಬರ್ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಿಮ್ಗೆ ಅವರು ಲಿಂಕ್ ಕಳಿಸ್ತಾರೆ, ಆಯ್ತಾ? ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ರಂಗನಾಥ್ ಡಿ ವಟ್ಟಿ, ದಿನ ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ? ದಿನ ಟೈಮಿಂಗ್ಸ್ ಅಂತ ಎಲ್ಲ ಸಾಮಾನ್ಯವಾಗಿ ಆಫ್ಟರ್ 9:30 ನಾವು ಪ್ಲಾನ್ ಮಾಡ್ತಾ ಇದ್ದಿದ್ದು. ಈಗ ಇವತ್ತು ಸ್ವಲ್ಪ ಬೇಗ ಬಂದೆ ಹೊರಗಡೆ ಡ್ಯೂಟಿಯಿಂದ, ಸೊ ಬೇಗ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಏನಿಲ್ಲ. ಬೇಗ ಮಲ್ಕೊಳ್ಳೋದು, ಇವತ್ತು ರೆಸ್ಟ್ ಮಾಡೋಣ ಅಂತ. ಪರಮೇಶ್ವರ್ ವಿಜಿ, ಪರಮೇಶ್ವರ್ ಅವರೇ, TET ಸಂಬಂಧಪಟ್ಟಂಗೆ ನಾವೇನ್ ಆತರ ಇದ್ ಮಾಡ್ತಾ ಇಲ್ಲ ನಾವು ಸದ್ಯಕ್ಕೆ. ನೀವು ನೋಡಿ, ನಮ್ ಸಿಲೆಬಸ್ ಹಿಂಗಿದೆ. ಸಿಲೆಬಸ್ ಏನ್ ನಿಮಗ್ ಸೂಟ್ ಆಗುತ್ತೋ ಅದನ್ನ ತಗೊಳ್ಳಿ. ಸರ್, ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್, ಹ್ಯಾವ್ ನೋ ಐಡಿಯಾ ಅಬೌಟ್ ಆನ್ಲೈನ್ ಕ್ಲಾಸ್. ನೋಡಿ, ಸೇಮ್ ಈಗ ಏನ್ ಅಟೆಂಡ್ ಆಗ್ತಿದ್ದೀರಾ ಇದನ್ನ ನಿಮಗೆ ಝೂಮ್ ಅಲ್ಲಿ ಲಿಂಕ್ ಕಳಿಸ್ತೀವಿ. ಯಾರಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ರೆ ನಿಮ್ಗೆ ಇವಾಗ ಫೇಸ್ಬುಕ್ ಅಲ್ಲಿ ಕೊಟ್ಟಿದೀವಿ ಅಷ್ಟೇ ಲೈವ್. ಸೇಮ್ ಕ್ಲಾಸ್ ಫೇಸ್ಬುಕ್ ಅಲ್ಲಿ ಕೊಡಲ್ಲಪ್ಪ. ಕೆಲವ್ರು ಹಂಗೆ ಅನ್ಕೊಂಡಿದ್ದಾರೆ ಎಲ್ಲಾ ಕ್ಲಾಸು ಫೇಸ್ಬುಕ್ ಅಲ್ಲಿ ಕೊಡ್ತೀವಿ ಅಂತ. ಎಕಾನಮಿ ಈಗ ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲೋ ಒಂದ್ 3-4 ವಿಡಿಯೋ ಅಲ್ಲಿ ಹಾಕ್ತಿವಿ ಫೇಸ್ಬುಕ್ ಅಲ್ಲಿ. 3 ಅಥವಾ 4 ವಿಡಿಯೋನ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಎಲ್ಲಾ ವಿಡಿಯೋ ಆನ್ಲೈನ್ ಯಾರು ಪೇಮೆಂಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅವ್ರಿಗೆ ಆಕ್ಸೆಸ್ ಸಿಗುತ್ತೆ. ಅವ್ರಿಗೆ ಝೂಮ್ ಲಿಂಕ್ ಶೇರ್ ಮಾಡ್ತೀವಿ ಅವ್ರಿಗೆ ಮಾತ್ರ. ಅವರು ಸೇಮ್ ನಿಮ್ಗೆ ಸ್ಕ್ರೀನ್ ಹೆಂಗ್ ಕಾಣಿಸ್ತಿದ್ಯಲ್ಲ, ಇದನ್ನ ದೊಡ್ಡದು ಮಾಡ್ಕೊಂಡು ಮೊಬೈಲ್ ಹಿಂಗ್ ಉಲ್ಟಾ ಮಾಡ್ಕೊಂಡು ನೋಡಿದ್ರೆ ಫುಲ್ ಒಂದ್ ಥಿಯೇಟರ್ ತರ ಕಾಣಿಸುತ್ತೆ. ನೀವು
ಏನೇ ಡೌಟ್ಸ್ ಇದ್ರು ಮಾತಾಡ್ಬೋದು ಇಲ್ಲಿ. ಈಗೇನ್ ನಮ್ ನವೀನ್ ಮಾತಾಡ್ತಿದಾರಲ್ಲ, ಸೊ ಆತರ ನೀವು ಮಾತಾಡ್ಬೋದು. ನಿಮ್ ಡೌಟ್ಸ್ ಗಳನ್ನ ಮೊಬೈಲ್ ಅಲ್ಲಿ ಆರಾಮಾಗಿ ಕಿವಿಗೆ ಹೆಡ್ಫೋನ್ ಹಾಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಏನೇನ್ ಡೌಟ್ಸ್ ಬರುತ್ತೆ ನೀವು ಅವೆಲ್ಲ ಡೌಟ್ಸ್ ಗಳನ್ನೂ ಕೂಡ ಕೇಳ್ಬೋದು. ಫಸ್ಟ್ ಟೈಮ್ ಅಟೆಂಡಿಂಗ್ ಸರ್ ಅಂತ ಕೇಳ್ತಿದ್ದಾರೆ ಯಾರು? ಕಾಂತು ರಾಜ್. ಯಾರೇ ಅಟೆಂಡ್ ಆಗಿದ್ರು ಫಸ್ಟ್ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಫಸ್ಟ್ ಜಾಯ್ನ್ ಆಗಿ. ಐ ಥಿಂಕ್ ಗ್ರೂಪ್ ಗಳು ಫಿಲ್ ಆಗಿದ್ರು ಬೇರೆ ಯಾವ ಗ್ರೂಪ್ ಆದ್ರೂ ಖಾಲಿ ಇದ್ರೆ ಜಾಯ್ನ್ ಆಗಿ, ಇಲ್ಲ ನಮ್ಮ ಫೇಸ್ಬುಕ್ ಪೇಜ್ ಸ್ಪರ್ಧಾ ಚಿಗುರು ಪೇಜ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಅಲರ್ಟ್ಸ್ ಖಂಡಿತ ಬರುತ್ತೆ, ಡೈಲಿ ಬರುತ್ತೆ. ನಾವೇನೇ ಕ್ಲಾಸ್ ಇದ್ರು, ಫ್ರೀ ಕ್ಲಾಸ್ ಮಾಡಂಗಿದ್ರೆ ಅಥವಾ ಪೇಮೆಂಟ್ ಕ್ಲಾಸ್ ಮಾಡಂಗಿದ್ರೆ ಎಲ್ಲಾನು ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ. ಸೊ ನಾನ್ ಇವಾಗ ನಿಮ್ಗೆ ಹೇಳಿರೋದು ಪೊಲೀಸ್ ಎಕ್ಸಾಮ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಮಾಡ್ತೀನಿ ಫ್ರೀ ಕ್ಲಾಸ್ ಅಂದ್ಬಿಟ್ಟು ಅದನ್ನ ಫೇಸ್ಬುಕ್ಗೆ ಕನೆಕ್ಟ್ ಮಾಡ್ತೀವಿ. ನೋಡೋಣ, ಅದನ್ನ ಅಪ್ಡೇಟ್ ಕೊಡ್ತೀನಿ ಇನ್ನೊಂದು 2 days ಅಲ್ಲಿ. ಸರ್ ನಾನು ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ದೀನಿ, ಹೇಗೆ ಸರ್ ಆನ್ಲೈನ್ ಕ್ಲಾಸ್? ಅದನ್ನೇ ಹೇಳ್ತಾ ಇದ್ದೀನಿ ಇವರೇ. ಮತ್ತೆ ವಿಡಿಯೋ ನೋಡಿ. ಝೂಮ್ ಅಲ್ಲಿ ನಾವು ಕ್ಲಾಸ್ ನಡೆಸೋದು. ಝೂಮ್ ಅಲ್ಲಿ ಲಿಂಕ್ ನ ಯಾರು ಪೇ ಮಾಡಿರ್ತೀರ ಅವ್ರನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 50 ಜನ ಅಂತಂದ್ರೆ ಅವ್ರಿಗೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವ್ರಿಗೆ ಲಿಂಕ್ ಶೇರ್ ಮಾಡ್ತೀವಿ. ಅವ್ರು ಮಾತ್ರ ಫೇಸ್ಬುಕ್ ಬರಲ್ಲ, ಇದು ಅವರು ಕ್ಲಾಸ್ ಜಾಯ್ನ್ ಆಗ್ಬೋದು. ಹಾಗೆ ಡೌಟ್ಸ್ ಗಳನ್ನ ಮಾತಾಡ್ಬೋದು. ಈಗ ಜಸ್ಟ್ ನೋಡ್ತಾ ಇದ್ದೀರಾ ನೀವು ಜಾಯ್ನ್ ಆಗಿ ಕ್ವಶನ್ ಆನ್ಸರ್ಸ್ ನ ಕೇಳ್ಬೋದು. ಲೈವ್ ಆಗಿ ಹಂಗೆ ಮಾತಾಡ್ಬೋದು, 1 to 1. ಸ್ಕ್ರೀನ್ ಮುಂದೆ ಮೊಬೈಲ್ ಇಟ್ಕೊಳ್ಳಿ, ಮಾತಾಡಿ. ಕೆಲವರು ಸರ್ ಹೆಂಗ್ ಜಾಯ್ನ್ ಆಗೋದಂದ್ರೆ ಇಲ್ಲಿ ಕಾಣಿಸೋ ನಂಬರ್ ಕಾಣಿಸ್ತಾ ಇದೆಯಲ್ಲ 74839, ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಇಮಿಡಿಯೇಟ್ ಆಗಿ ಲಿಂಕ್ ಬರುತ್ತೆ. ವಾಟ್ಸ್ಆಪ್ ಅಲ್ಲಿ ನಂಬರ್ಗೆ ಹಾಯ್ ಅಂತ ಮಾಡಿದ್ರೆ ಲಿಂಕ್ ಬರ್ತದೆ ವಾಟ್ಸ್ಆಪ್ ಜಾಯ್ನ್ ಆಗಕ್ಕೆ. ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಕ್ಕೂ ಲಿಂಕ್ ಬರ್ತದೆ. ಎರಡೂನು ಮಾಡಿ, ಆಯ್ತಾ? ಸ್ಕ್ರೀನ್ ಅಲ್ಲಿ ಇದೆ ನೋಡಿ, ನಂಬರ್ ಇಲ್ಲಿದೆ. ಫೀಸ್ ಎಷ್ಟು ಸರ್ ಅಂತಿದ್ದಾರೆ ನೋಡಿ. ಜಿಯೋಗ್ರಫಿಗೆ 4 ಪಾರ್ಟ್ ಮಾಡಿದೀವಿ. ಅದು ತುಂಬಾ ಸರಿ ಹೇಳಿದೀನಿ ನಾನು, ಬಟ್ ಹೊಸಬ್ರು ಜಾಸ್ತಿ ಜನ ಜಾಯ್ನ್ ಆಗ್ತಿದ್ರ. ಬರ್ತಾ ಬರ್ತಾ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇರ್ಲಿ, ಥ್ಯಾಂಕ್ ಯು. ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ 4 ಪಾರ್ಟ್ ಇದೆ. ಕರ್ನಾಟಕ ಜಿಯೋಗ್ರಫಿಗೆ 400, ಇಂಡಿಯನ್ ಜಿಯೋಗ್ರಫಿಗೆ 600, ಫಿಸಿಕಲ್ ಜಿಯೋಗ್ರಫಿ 500, ವರ್ಲ್ಡ್ ಜಿಯೋಗ್ರಫಿ 500. ನೀವು ಯಾವ್ದಾದ್ರು ಒಂದ್ ಪಾರ್ಟ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಜಿಯೋಗ್ರಫಿ ಒಂದ್ ಪಾರ್ಟ್ ನ ತಗೊಂಡು ನೋಡಿ, ಇಷ್ಟ ಆದ್ರೆ ಆಮೇಲೆ ಕಂಟಿನ್ಯೂ ಮಾಡ್ಬೋದಪ್ಪ. ದಟ್ಸ್ ವಾಟ್ ನಾನು ತುಂಬಾ ಸರಿ ಹೇಳಿದೀನಿ. ನೀವು ಫುಲ್ ಫೀಸ್ ಪೇ ಮಾಡ್ಬೇಕು ಅಂತ ಇಲ್ಲ. ಇಷ್ಟ ಆದ್ರೆ ದುಡ್ಡು ಮುಖ್ಯ ಅಂತ ತುಂಬಾ ಸರಿ ಹೇಳಿದೀನಿ. ಎಂ ಅನ್ನೋದು ಹೇಳಿದೀನಲ್ಲ, ಮನಿ, ಮೋಟಿವೇಶನ್, ಮನೆ, ಮಡದಿ, ಮಕ್ಕಳು, ಮಠ ಸೇರೋದು ಎಲ್ಲ ಎಂ ಇಂದಾನೆ ಸ್ಟಾರ್ಟ್ ಆಗೋದು. ಸೊ ಎಂ ನ ನೋಡ್ಕೊಂಡು, ವಿಟಮಿನ್ ಎಂ ನ ನೋಡ್ಕೊಂಡು ಖರ್ಚು ಮಾಡಿ, ನೋಡ್ಕೊಂಡು ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಸೊ ಕರ್ನಾಟಕ ಜಿಯೋಗ್ರಫಿಗೆ 400 ಇದೆ. ಇಷ್ಟ ಆದ್ರೆ ಆಮೇಲೆ ಜಾಯ್ನ್ ಆಗಿ, ಆಯ್ತಾ? ಅದೇನ್ ಫೋರ್ಸ್ ಅಂತ ಏನಿಲ್ಲ. ಇದು ಇಷ್ಟ ಆಯ್ತು ಅಂದ್ರೆ ಬಿಡಪ್ಪ ಇವ್ರೆ ಅಂತ ಏನ್ ಹೇಳಲ್ಲ. ಚೆನ್ನಾಗಿಲ್ಲ ಅಂತಂದ್ರೆ ಬಿಟ್ ಹಾಕೋದಷ್ಟೇ. ಏನ್ ಅದ್ರಲ್ಲಿ 400 ರೂಪಾಯಲ್ಲಿ ಏನೋ ಒಂದ್ ರೀಚಾರ್ಜ್ ಮಾಡಿದ್ ಹೋಯ್ತು. ಆದ್ರೆ ಅಷ್ಟು ಇನ್ಫಾರ್ಮೇಶನ್ ಅಂತೂ ಖಂಡಿತ ಕೊಟ್ಟಿದೀವಪ್ಪ. ನೀವು 400 ರೂಪಾಯಿ ಏನ್ ಇದ್ ಮಾಡ್ತಿದ್ರ ಆ ಲೆವೆಲ್ಗಂತೂ ಖಂಡಿತ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ತಗೊಂಡವ್ರು ಹಂಗೆ ಕಂಟಿನ್ಯೂ ಮಾಡ್ತಿದ್ದಾರೆ. ಕರ್ನಾಟಕ ಜಿಯೋಗ್ರಫಿ ಅಂತ ತಗೊಂಡ್ರು ಇವತ್ ಸೈನ್ಸ್, ಹಿಸ್ಟ್ರಿ ಎಲ್ಲದಕ್ಕೂ ಬುಕ್ ಆಗ್ಬಿಟ್ಟಿದ್ದಾರೆ. ಸೊ ನೀವು ನೋಡಿ ಡಿಸೈಡ್ ಮಾಡ್ಬೋದು. ಅದೇ ತರ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಸೇಮ್ 3 ಪಾರ್ಟ್ ಇದೆ. 500 ರೂಪಾಯಿ ಟೋಟಲ್ 1500 ಎಂಟೈರ್ ಕಾನ್ಸ್ಟಿಟ್ಯೂಷನ್. ಬಯಾಲಜಿ ಮುಗ್ದಿದೆ, 500 rupees. ನೆಕ್ಸ್ಟ್ ಕ್ಲಾಸ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ, ಸಿಗುತ್ತೆ ನಿಮಗೆ. ಸೊ ಇದು ನಮ್ಮ ಪ್ಲಾನ್. ಕ್ಲಾಸ್ ಮುಗೀತು. ಇವರೆಲ್ಲ ಕ್ವಶನ್ಸ್ ಗಳು ಕೇಳ್ತಿದ್ದಾರೆ, ನಮ್ ನವೀನು ಆನ್ಸರ್ ಮಾಡ್ತಿದ್ದಾರೆ. ಫಸ್ಟ್ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಪ್ಪ. ನೀವು ಹೋಗ್ಬಿಟ್ಟು ಸ್ಪರ್ಧಾ ಚಿಗುರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಡಿ. ಪೇಜ್ ಅಂತ ಇದೆ, ಸ್ಪರ್ಧಾ ಚಿಗುರು ಪೇಜ್ ಅಂತ ಇದೆ, ಅದನ್ನ ಫಾಲೋ ಮಾಡಿ, ಆಯ್ತಾ? ವರ್ಕ್ ಮಾಡಿ ಸೀರಿಯಸ್ ಆಗಿ. ನೋಡಿ, ಎಕಾನಮಿ ನಾವ್ ಇಷ್ಟು ದಿನ ತಗೊಂಡಿದ್ರಲ್ಲಿ ಬೇರೆದ್ರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಎಲ್ಲ ಒಂದ್ ಲೆವೆಲ್ಗೆ ಅಟೆಂಡ್ ಮಾಡ್ತಾ ಇದ್ರ, ಸೈನ್ಸ್ ಎಲ್ಲ ನೀವು. ಬಟ್ ಎಕಾನಮಿ ಅಂತೂ ಫುಲ್ ಹೋಪ್ಲೆಸ್ ಅಲ್ಲಿ ಇದ್ದೀರಾ, ಫುಲ್ ಲಾಸ್ಟ್ ಅಲ್ಲಿ ಇದ್ದೀರಾ. ನಿಜವಾಗ್ಲು ಏನ್ ಪ್ರಿಪೇರ್ ಆಗಿ ಬರೀತಿರೋ ಈಗಿನ ಕ್ವಶನ್ಗಳು ಏನೇನೋ ಕೇಳ್ತಿದಾರೆ, ಯಾರಿಗೂ ಅರ್ಥ ಆಗಲ್ಲ. ಆ ತರದಲ್ಲಿ ಕೇಳ್ತಾ ಇದಾರೆ, ಎಲ್ಲರೂ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರೆ. ಆ ಲೆವೆಲ್ ಕ್ವಶನ್ಸ್ ಇರುತ್ತೆ. ಬಟ್ ನೀವು ನೋಡಿ, ಕ್ವಶನ್ಸ್ ಗಳು ಎಷ್ಟು ಸಿಂಪಲ್ ಅಂತಲ್ಲ, ನಿಮ್ಗೊಂದ್ ಲೆವೆಲ್ ಇದೇ ಹಾಕಿರ್ಬೋದು. ನೋಡಿ ಕ್ವಶನ್ಸ್ ಗಳು ಹೆಂಗಿದೆ, ಒಂದ್ಸರಿ ಫಾಸ್ಟ್ ಆಗಂಗೆ. ಇದೆ ಕ್ವಶನ್ಸ್ ಆಕ್ಚುಲಿ. ಈ ತರದ್ದು ನೀವು ನೋಡ್ಕೊಂಡ್ರಿ, ಏನೋ ಟ್ರಿಕ್ ಯಾಕೆ ಕೇಳ್ತಾನೆ, ಇನ್ನೂ ಏನೋ ಕೇಳ್ತಾನೆ, ತುಂಬಾ ತಲೆ ಕೆಡ್ಸ್ಕೊಂಡು ಹುಡ್ಕಕ್ ಹೋಗ್ಬಿಡಿ. ತುಂಬಾ ಇದೆ, ಅದೆಲ್ಲ ನೋಡಿದೀವಿ ಬಿಡಿ, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸರ್ ಕ್ಲಾಸ್ ಟೈಮ್ ಹೇಳಿ ಡೈಲಿ. ಸ್ನೇಹ ಅವ್ರೆ ಡೈಲಿ ಕ್ಲಾಸ್ ಟೈಮ್ ಅಂತ ಏನಿಲ್ಲ ರೀ. ಡೈಲಿ ಇಂತ ಪ್ಲಾನ್ ಮಾಡ್ತಿಲ್ಲ, ನೋಡೋಣ, ಪ್ಲಾನ್ ಮಾಡ್ತೀವಿ. ನಮ್ಮ ಫೇಸ್ಬುಕ್ ಪೇಜ್ ತುಂಬಾ ಸರಿ ಒತ್ತು ಹೇಳ್ತಾ ಇದೀನಿ, ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಇನ್ಮೇಲೆ ರೆಗ್ಯುಲರ್ ಅಪ್ಡೇಟ್ಸ್ ಅವ್ರಿಗೆ ಮಾತ್ರ ಸಿಗುತ್ತೆ.
ಅವ್ರಿಗೆ ಮಾತ್ರ ಬೇಗ ಜಾಯ್ನ್ ಆಗ್ಬೋದು, ಅಥವಾ ಅಷ್ಟು ಜನಕ್ಕೆ ಮಾತ್ರ ಬರೀ ಝೂಮ್ ಲಿಂಕ್ ಕಳಿಸ್ಬೋದು, ಫೇಸ್ಬುಕ್ ಅಲ್ಲಿ ನಾವು ಶೇರ್ ಮಾಡದೇ ಇರ್ಬೋದು. ಸರ್ ನಿಮ್ಮ ಕ್ಲಾಸ್ ತರಗತಿಯಿಂದ ಬಹಳ ಏನಂತ ತುಂಬಾ ಧನ್ಯವಾದಗಳು ಅಂತ ಯಾರೋ ಉತ್ತರೇಶ್ ನಾಯಕ್ ಹಾಕಿದ್ದಾರೆ, ಅಷ್ಟೊಂದು ನನ್ಗೆ ಗೊತ್ತಾಗ್ತಿಲ್ಲ. ಎಕನಾಮಿಕ್ ಕ್ಲಾಸ್ ಮಾಡಿ ಅಂತಿದ್ದಾರೆ ರಘು ಕುರ್ಬಾ ಅವರು. ಖಂಡಿತ ಪ್ಲಾನ್ ಮಾಡ್ತೀವಿ. ಇವಾಗ ಕ್ಲಾಸ್ ಮುಗೀತು. ಐ ಥಿಂಕ್ ದಟ್ಸ್ ಇಟ್ ಅನ್ಸುತ್ತೆ. ನಮ್ ನವೀನ್ ಲಾಸ್ಟ್ ಅಪ್ಡೇಟ್ಸ್ ಅನ್ನ ಕೇಳ್ಬಿಡ್ತೀನಿ. ನವೀನ್, ಎಲ್ಲ ಅಪ್ಡೇಟ್ಸ್ ಇದೆಯಾ? ನಥಿಂಗ್ ಸರ್, ಇನ್ನೇನಿಲ್ಲ. ಓಕೆ ಗೈಸ್, ಆಯ್ತು, ಸಿಗೋಣ ಎಲ್ರು. ಒಳ್ಳೆ ಊಟ ಮಾಡಿ ಚೆನ್ನಾಗಿ ಮುದ್ದೆನೋ ಜೋಳದ ರೊಟ್ಟಿನೋ ಖಡಾಕಾಗಿ ತಗೊಳ್ಳಿ. ಆರಾಮಾಗಿ ವಿಡಿಯೋ ಅಲ್ಲೇ ಇರುತ್ತೆ ಫೇಸ್ಬುಕ್ ಅಲ್ಲಿ, ಆಕ್ಸೆಸ್ ಮಾಡಿ. ಏನೇ ಡೌಟ್ಸ್ ಇದ್ರು ನಮಗೆ ಕಾಲ್ ಮಾಡಿ. ಆಫ್ಲೈನ್ ಕ್ಲಾಸ್ ಏನೋ ಸ್ಟಾರ್ಟ್ ಮಾಡಂಗಿದ್ರೆ ಖಂಡಿತ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಆಫ್ಲೈನ್ ಏನೋ ಪರ್ಮಿಷನ್ ಸೆಪ್ಟೆಂಬರ್ ಅಲ್ಲಿ ಕೊಡ್ತಾರಂತೆ. ನಮ್ದು ಸ್ಟಾರ್ಟ್ ಆದ್ರೂ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರು ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ಆಫ್ಲೈನ್ ಏನಾದ್ರು ಪ್ಲಾನ್ ಮಾಡಿದ್ರೆ ಬೆಂಗಳೂರಲ್ಲಿ ಇರುತ್ತೆ. ಯಾರೋ ತುಂಬಾ ಜನ ಫೋನ್ ಮಾಡಿ ಕೇಳ್ತಿರ್ತಾರೆ, ಸರ್ ಆಫ್ಲೈನ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ. ಚಾಮರಾಜನಗರ, ಬೆಳಗಾಮು, ಆಮೇಲೆ ಈ ಹಾವೇರಿಯಿಂದ ಸಿಕ್ಕಾಪಟ್ಟೆ ಫೋನ್ ಮಾಡ್ತಿರ್ತಾರೆ. ನಮ್ದು ಸಂಸ್ಥೆ ಸ್ಪರ್ಧಾ ಚಿಗುರು, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಮ್ದು ಸ್ಪರ್ಧಾ ಚಿಗುರು. ಸರ್ ಚಿಗುರು ಅಂತ ಧಾರವಾಡದಲ್ಲಿದೆ, ಅವ್ರದ್ದು ಬೇರೆ, ನಾವು ಬೇರೆ, ಆಯ್ತಾ. ಚಿಗುರು ಸಂಸ್ಥೆ ಅವ್ರದ್ದು ಬೇರೆ, ನಾವು ಸ್ಪರ್ಧಾ ಚಿಗುರು. ನೆನ್ಪಿಟ್ಕೊಳ್ಳಿ. ನೀವೇನ್ ವಿಡಿಯೋಸ್ ಈಗೇನ್ ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಲ್ಲ, ಇದು ಸ್ಪರ್ಧಾ ಚಿಗುರು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಸದ್ಯಕ್ಕೆ. ಓಕೆನಾ? ತುಮಕೂರಲ್ಲಿ ತಗೊಳಲ್ವಾ ಸರ್ ಅಂತಿದ್ರೆ, ಇಲ್ಲ ತುಮಕೂರಲ್ಲಿ ಸದ್ಯಕ್ಕೆ ತಗೊಳಲ್ಲ, ಕ್ಲೋಸ್ ಮಾಡಿದೀವಿ ಅಲ್ಲಿ ತುಮಕೂರಲ್ಲಿ. ಅದಕ್ಕೋಸ್ಕರ ಈ ಆನ್ಲೈನ್ ಶಿಫ್ಟ್ ಆಗಿದ್ದು. ತುಮಕೂರಲ್ಲಿ ಇಲ್ಲ, ಓನ್ಲಿ ಬ್ಯಾಂಗ್ಳೂರ್ ಅಥವಾ ಆನ್ಲೈನ್ ಅಲ್ಲಿ ತಗೋಬಹುದು ಬೇಕಾರೆ. ಸೊ ಏನಿಲ್ಲ, ನಮ್ಮ ಮುಂದೆ ನಿಮ್ಮನ್ನ ಕೆಲವು ಆನ್ಲೈನ್ ಕ್ಲಾಸ್ ಕೆಲವು ವಿಡಿಯೋ ಮಾಡ್ಬಿಟ್ಟು ನಿಮ್ಗ ಏನಿಲ್ಲಪ್ಪ, ಒಂದು ಗುರುಕುಲ ಸಿಸ್ಟಮ್ಸ್ ಅಷ್ಟೇ. ಒಬ್ರು ನಿಮ್ ಮುಂದೆ ಕೂತಿರ್ತೀವಿ ನಾವು, ನೀವಿಲ್ಲಿ ಓದ್ಬೇಕು. ಅಥವಾ ವಿಡಿಯೋನ ಏನೋ ಕೊಡ್ತೀವಿ, ಒಂದು ಕರ್ನಾಟಕ ಜಾಗ್ರಫಿನೋ ಇಂಡಿಯನ್ ಜಾಗ್ರಫಿನೋ ಕೊಟ್ಟಾಗ ನೀವು ಓದ್ತಾ ಇರ್ಬೇಕು. ಇಲ್ಲೇ ನಿಮ್ಮಲ್ಲೇ 10 ಜನ ಇದ್ದೀರಾ ಅಂದ್ರೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಬೇಕು. ಯಾರು ಒಂದು ಫಾರ್ ಎಕ್ಸಾಂಪಲ್ 5 ವಿಡಿಯೋ ಕೊಡ್ತೀವಿ, 5 ವಿಡಿಯೋ ನೀವು 10 ಸರಿ ನೋಡ್ತಿರೋ, 5 ಸರಿ ನೋಡ್ತಿರೋ, ಒಂದೇ ಸರಿ ನೋಡ್ತಿರೋ, ಓದ್ಬಿಟ್ಟು ಅದ್ರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಸೇಮ್ ಈಗ ಏನ್ ಪಾಠ ಮಾಡ್ತಾ ಇದೀವಲ್ಲ ಇದೇ ತರ ವಿಡಿಯೋನು ಮಾಡಿದೀವಿ, ನಮ್ ಕಣ್ ಮುಂದೆ ನೀವು ಓದ್ಬೇಕು. ಅಲ್ಲೆಲ್ಲಿ ಎದ್ದೋಗೋದು, ಟೈಮ್ ಪಾಸಿಗೆ ಬರೋದು, ಓದ್ಲಾ ಹೊಡ್ಕೊಂಡು ಹೋಗೋದು ಖಂಡಿತ ಆ ತರದವ್ರಿಗೆ ಅವಕಾಶ ಇಲ್ಲ. ಸೀರಿಯಸ್ ಆಗಿ ಓದೋ ಕ್ಯಾಂಡಿಡೇಟ್ಸ್ ಬಂದು ಒಂದ್ 3-4 ತಿಂಗಳಲ್ಲಿ ಗೆಟನ್ ಆಗ್ಬೇಕು. 3 ಅಥವಾ 4 ತಿಂಗಳು ಮ್ಯಾಕ್ಸಿಮಮ್ ಫೀಲ್ಡ್ ಇಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅವ್ರ ಹಣೆ ಬರ ಪೊಲೀಸ್ ಇರುತ್ತೋ KS ಇರುತ್ತೋ, ವರ್ಕ್ ಮಾಡ್ಬೇಕು. ನಮ್ ಕಣ್ ಮುಂದೆ ನೀವು ವರ್ಕ್ ಮಾಡ್ಬೇಕು. ನಾವು ಇದಕ್ ಬೇಕಾದಂಗ್ ಟೆಸ್ಟ್ ಸೀರೀಸ್, ಬೇಕಾದ ಅಡಿಷನಲ್ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ಯಾವ್ದು ವಿಡಿಯೋ ನೋಡಿರ್ತೀರ, ಇನ್ನೂ ಯಾವ್ದು ನಿನ್ನೆ ಮೊನ್ನೆ ಎಕ್ಸಾಮ್ಗಳಲ್ಲಿ ಏನೋ ಇನ್ನೂ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಬಂತು, ಆ ತರದವನ್ನೆಲ್ಲ ಅಪ್ಡೇಟ್ ಮಾಡಿ ದಿನನಿತ್ಯ ಕೊಡ್ತೀವಿ ನಿಮ್ಗೆ, ಆಯ್ತಾ. ಸೊ ಇದು ನಮ್ಮ ಪ್ಲಾನಿಂಗ್ ಇದೆ. ಸೊ ಲೊಕೇಶನ್ ಎಲ್ಲ ನೋಡ್ತಾ ಇದೀವಿ. ಈ ರಾಜಾಜಿನಗರ್, ಬಸವೇಶ್ವರ ನಗರ್, ಈ ವಿಜಯನಗರ ಈ ಸರೌಂಡಿಂಗ್ಸ್ ಅಲ್ಲೇ. ಅದ್ರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ ನಿಮ್ಗೆ. ಸೊ ಆಫ್ಲೈನ್ ಬರೋರು ನೀವು ಪ್ಲಾನ್ ಮಾಡ್ಕೋಬಹುದು. ಬಟ್ ಆನ್ಲೈನ್ ಅಲ್ಲಿ ನೀವು ಅಲ್ಲಿಂದ ಎಲ್ಲಿ ಕೂತಿದ್ರೆ ಅಲ್ಲೇ ಆಕ್ಸೆಸ್ ಹೋಗ್ಬೋದು. ಏನಾದ್ರು ಫೈನಾನ್ಷಿಯಲ್ ನಿಮ್ಗೆ ಸಮಸ್ಯೆಗಳು ಇಲ್ಲಿಗೆ ಬರಕ್ಕೆಲ್ಲ, ಕೆಲವರಿಗೆ ಆಫ್ಲೈನ್ಗೆ ಹೋಗ್ಬೇಕು ಅಂತ ಆಸೆ, ಕೆಲವ್ರಿಗೆ ಆನ್ಲೈನ್ ಅಲ್ಲೇ. ಓಕೆ, ಹೆಣ್ಮಕ್ಳುಗಳೆಲ್ಲ ಆನ್ಲೈನ್, ಕೆಲವು ಸರ್ ಮನೇಲಿ ಕಷ್ಟ, ಎಷ್ಟೋ ಜನ ನೋಡ್ತೀನಲ್ಲ ಸರ್ ಮನೇಲಿ ಆಕ್ಸೆಸ್ ಕೊಡಿ ಸರ್, ರಾತ್ರಿ 10 ಗಂಟೆ ಮೇಲೆ ಕೇಳ್ತೀನಿ. ಓಕೆ, ಅವ್ರವ್ರ ಇಷ್ಟ. 2 ಆಪ್ಷನ್ ಹೀಗಿದೆ. ಓಕೆ ಬಾ, ಆಯ್ತು, ಥ್ಯಾಂಕ್ ಯು. ಚೆನ್ನಾಗಿ ಊಟ ಮಾಡಿ ಖುಷಿಯಾಗಿ ಆರೋಗ್ಯವಾಗಿದ್ದು ಮಜಾ ಮಾಡಿ. ನೋಡೋಣ, ನಾಳೆ ಮೋಸ್ಟ್ಲಿ ಕ್ಲಾಸ್ ಇರುತ್ತೆ. ನಾಳೆ ರೆಗ್ಯುಲರ್ ಪ್ಲಾನ್ ಮಾಡ್ತಾ ಇದೀವಿ. ನಾಳೆ ಕ್ಲಾಸ್ ಇರುತ್ತೆ. ಟೈಮಿಂಗ್ಸ್ ಐ ಆಮ್ ನಾಟ್ ಶೋರ್ ಎಷ್ಟು ಗಂಟೆಗೆ ಅನ್ಬಿಟ್ಟು. ರೆಡಿ ಇರ್ರಿ ಅಷ್ಟೇ. ಆಫ್ಟರ್ 8 ಅಂದ್ರೆ 8 ಗಂಟೆ ನಂತರನೇ ಇರುತ್ತೆ, ಆಯ್ತಾ. 8 ರಿಂದ 10 ಒಳಗಡೆ ಇರುತ್ತೆ. ಥ್ಯಾಂಕ್ ಯು, ಗುಡ್ ನೈಟ್.